ನಮಸ್ತೆ ಎಲ್ಲರಿಗೂ. ಓಕೆ, 156 ಪೀಪಲ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನನ್ನ ಹೆಸರು ಕಾರ್ತಿಕ್, BA ಅಕಾಡೆಮಿ, ಬಸವ ಅಕಾಡೆಮಿ ಹೀಲರ್. ಅದ್ರ ಜೊತೆಗೆ ಇವತ್ತು ನಾನು ನಿಮ್ಗೆ ಈ ಮೀಟಿಂಗ್ ಮಾಡ್ತಾ ಇರೋ ಉದ್ದೇಶ ಏನಂತಂದ್ರೆ, ಜನರಿಗೆ ನಮ್ಮ ಕೋರ್ಸ್ಗಳು ಜಾಯ್ನ್ ಆಗ್ಲಿಕ್ಕೆ ಕ್ವಶನ್ಸ್ಗಳಿವೆ, ತೊಂದರೆಗಳಿದೆ. ಅದ್ರ ಜೊತೆಗೆ ಯಾವ ರೀತಿ ಯಾವ ಪರ್ಸನ್ ಅನ್ನ ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡಬೇಕು, ನಿಮ್ಗೆ ಇನ್ನೂ ಹೆಚ್ಚಿನಾಗಿ ಯಾವ ರೀತಿ ನಾವು ಆ ನಿಮ್ಗೆ ಜನರಿಗೆ ಈಸ್ ಆಗ್ಲಿಕ್ಕೆ ನಾವು ಯಾವ್ದಾದೆಲ್ಲ ರೀತಿ ಫೆಸಿಲಿಟಿ ಮಾಡಿದೀವಿ, ಆ ಫೆಸಿಲಿಟೀಸ್ಗಳನ್ನ ನೀವು ಯಾವ ರೀತಿ ಫ್ರೂಟ್ಫುಲ್ ಆಗಿ ಯೂಸ್ಫುಲ್ ಆಗಿ ಅದನ್ನ ನೀವು ತಗೋಬಹುದು. ಅದ್ರ ಜೊತೆಗೆ ಫ್ರೂಟ್ಫುಲ್ ಆಗಿ ಅದನ್ನ ನೀವು ಯೂಸ್ ತಗೋಬಹುದು. ಅಂಡ್ ಕೋರ್ಸ್ ಅನ್ನ ಯಾವ ರೀತಿ ಜಾಯಿನ್ ಆಗ್ಬೇಕು, ಅದ್ರ ರಿಲೇಟೆಡ್ ಕೋರ್ಸ್ ಲಿಂಕ್ಸ್ ಎಲ್ಲಿ ಬರುತ್ತೆ, ರೆಕಾರ್ಡಿಂಗ್ಸ್ ಕಳಿಸಿದ್ವು ಲಿಂಕ್ ಸಿಗ್ತಾ ಇರಲ್ಲ, ಝೂಮ್ ಮೀಟಿಂಗ್ಸ್ ಬಗ್ಗೆ ಎಲ್ಲಾ ಕ್ವಶನ್ಸ್ ಏನಿದೆ ಅದ್ರ ರಿಲೇಟೆಡ್ ಆನ್ಸರ್ ಮಾಡ್ತೇವೆ. ಓಕೆ, ವಾಯ್ಸ್ ವೆರಿ ಲೋ ಇದೆನಾ? ಓಕೆ, ಈಗ ನೋಡಿ. ಕ್ಯಾನ್ ಯು ರಿಯಾಕ್ಷನ್ ಕೊಡ್ಬೋದಾ? ಸೊ ಓಕೆ, ಸಮ್ ಪೀಪಲ್ ಆರ್ ಫ್ರಮ್ ಇಂಗ್ಲಿಷ್ ಅಂಡ್ ಸಮ್ ಪೀಪಲ್ ಆರ್ ಫ್ರಮ್ ಕನ್ನಡ. ನಾನು ಐ ವಿಲ್ ಗೋ ವಿತ್ ಮಿಕ್ಸ್ ಇಂಗ್ಲಿಷ್ ಅಂಡ್ ಕನ್ನಡ ಬೋತ್. ಐ ಸ್ಪೀಕ್ ಬೋತ್. ಓಕೆ, ನೋ ವರೀಸ್. ಐ ವಿಲ್ ಮೇಕ್ ಶೋರ್ ಎವ್ರಿ ಒನ್ ಗೆಟ್ ಅಂಡರ್ಸ್ಟ್ಯಾಂಡ್. ನಾನು ಕನ್ನಡದವರಿಗೂ ಮತ್ತೆ ಇಂಗ್ಲಿಷ್ದವರಿಗೆ ಇಬ್ಬರಿಗೂ ಅರ್ಥ ಆಗೋ ತರ ಎಲ್ಲಾನು ಹೇಳ್ತೇನೆ. ಓಕೆನಾ? ಸೊ ನೋ ನೀಡ್ ಟು ವರಿ. ಸೊ ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಏನ್ ಸ್ಟಾರ್ಟ್ ಮಾಡೋಣ ಅಂತಂದ್ರೆ, ಈಗ ನೀವು ಯಾವ್ದಾದ್ರು ಒಂದು ಕೋರ್ಸಿಗೆ ಜಾಯಿನ್ ಆಗ್ತೀರಾ. ಓಕೆ, ಕೋರ್ಸಿಗೆ ಜಾಯಿನ್ ಆದ್ಕೂಳೆ ನೀವು ಆ ಕೋರ್ಸಿಗೆ ಲಿಂಕ್ಸ್ ಕೊಡ್ಲಿಕ್ಕೆ ನಿಮ್ಗೆ ಫೆಸಿಲಿಟಿ ಯಾವ ರೀತಿ ಮಾಡಿದೀವಿ ಅದನ್ನ ನಾನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ತೋರಿಸ್ತೀನಿ. ಸೊ ಈಗ ಫಸ್ಟ್ ಮೇಜರ್ ಆಗಿ ಈಗ ಕಲರ್ ನಿಮ್ರಾಲಜಿ ಇಂಗ್ಲಿಷ್ ಕ್ಲಾಸ್ ನಡೀತಾ ಇದೆ. ದರ್ ಇಸ್ ಎ ಕಲರ್ ನಿಮ್ರಾಲಜಿ ಕ್ಲಾಸ್ ಗೋಯಿಂಗ್ ಆನ್, ರೈಟ್? ಸೊ ಫಸ್ಟ್ ಆಫ್ ಆಲ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಲಿಂಕ್ಸ್ ಅಂಡ್ ಹೌ ಟು ಜಾಯಿನ್ ಮೀಟಿಂಗ್ಸ್ ಅಂಡ್ ಝೂಮ್. ಓಕೆ, ಸೊ ಈಗ ಏನಿದೆ, ನಿಮ್ಗೆ ಯಾವ ರೀತಿ ನೀವು ಟೆಲಿಗ್ರಾಮ್ ಗ್ರೂಪ್ಸ್ ಅಲ್ಲಿ ಲಿಂಕ್ಸ್ ಬರ್ತವೆ, ಟೆಲಿಗ್ರಾಮ್ ಅಂದ್ರೇನು ಯಾರಿಗೇನು ಗೊತ್ತಿರಂಗಿಲ್ಲ ಅದ್ರ ಫಸ್ಟ್ ಬಗ್ಗೆ. ಸೊ ನಾವು ಬಸವ ಅಕ್ಯೂ ಅಕಾಡೆಮಿ ನಾವು ಯಾವುದೇ ಕೋರ್ಸ್ ಮಾಡ್ತೀವಿ, ಸೊ ವಾಟ್ ಎವರ್ ದ ಕೋರ್ಸ್ ವಿ ಮೇಕ್, ಅವೆಲ್ಲಾನು ಸಹ ನಾವು ಅದ ಮೀಟಿಂಗ್ ಲಿಂಕ್ಸ್ ಆಯ್ತು ಅಥವಾ ಅದ ರೆಕಾರ್ಡಿಂಗ್ಸ್ ಆಯ್ತು, ಅದನ್ನ ನಾವು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕಳಿಸ್ತೀವಿ. ಸೊ ವಾಟ್ ಎವರ್ ದ ಕೋರ್ಸಸ್ ವಿ ಮೇಕ್ ಫ್ರಮ್ ಬಸವ ಅಕ್ಯೂ ಅಕಾಡೆಮಿ, ವಿ ಗಿವ್ ದೋಸ್ ಲಿಂಕ್ಸ್ ಇನ್ ಟೆಲಿಗ್ರಾಮ್ ಗ್ರೂಪ್. ಓಕೆ, ಸೊ ಯಾರಿಗೆ ಟೆಲಿಗ್ರಾಮ್ ಬಗ್ಗೆ ಗೊತ್ತಿಲ್ಲ, ನಾನೀಗ ಫೋನ್ ನಲ್ಲಿ ಸ್ಕ್ರೀನ್ ಶೇರ್ ಮಾಡಿ ನಿಮಗೆ ತೋರಿಸ್ತೀನಿ. ಹೂ ಡಸಂಟ್ ನೋ ಅಬೌಟ್ ಟೆಲಿಗ್ರಾಮ್, ಐ ಶೇರ್ ದ ಟೆಲಿಗ್ರಾಮ್ ಅಂಡ್ ಶೋ ಯು. ಓಕೆ, ಸೊ ನಾವು ಏನೇನ್ ಈ ಒಂದು ಇದ್ರಲ್ಲಿ ಮೀಟಿಂಗ್ ನಲ್ಲಿ ಕವರ್ ಮಾಡ್ತೀವಿ ಅಂದ್ರೆ, ಒಂದು ಟೆಲಿಗ್ರಾಮ್ ಬಗ್ಗೆ, ನೆಕ್ಸ್ಟ್ ಝೂಮ್ ಬಗ್ಗೆ, ಅಂಡ್ ನೆಕ್ಸ್ಟ್ ಅವರ್ ಸಪೋರ್ಟ್ ಸ್ಟಾಫ್ಸ್ ಬಗ್ಗೆ. ಸೊ ಯಾವ ರೀತಿ ಯಾರ್ಯಾರು ನಮ್ಮ ಸಪೋರ್ಟ್ ಸ್ಟಾಫ್ಸ್ ಇದ್ದಾರೆ, ಯಾವ ರೀತಿ ನೀವು ಅವ್ರಿಗೆ ಕನೆಕ್ಟ್ ಆಗ್ಬೋದು ಏನೇ ಇಶ್ಯೂಸ್ ಇದ್ದಾಗ. ಓಕೆ, ಸೊ ವಿಲ್ ಸ್ಪೀಕ್ ಅಬೌಟ್ ದೀಸ್ ತ್ರೀ ಥಿಂಗ್ಸ್ ಇನ್ ದಿಸ್ ವಿಡಿಯೋ. ಓಕೆ, ಸೊ ಒನ್ ಈಸ್ ಅಬೌಟ್ ಟೆಲಿಗ್ರಾಮ್, ಝೂಮ್ ಅಂಡ್ ಅಂದರ್ ಒನ್ ಇಸ್ ಸಪೋರ್ಟ್ ಸ್ಟಾಫ್. ಓಕೆ, ಸೊ ಲಾಸ್ಟ್ ಪಾರ್ಟಿಗೋಸ್ಕರ ನಮ್ಮ ಸಪೋರ್ಟ್ ಸ್ಟಾಫ್ ಜಲ್ದಿ ಲೆಫ್ಟ್ ಆಗ್ಬೇಡ್ರಿ. ಸಪೋರ್ಟ್ ಸ್ಟಾಫ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಡ್ರಿ, ಬಿಕಾಸ್ ನಿಮ್ಗೆ ಈಸಿಯಾಗಿ ನಾವು ಯಾವ ರೀತಿ ಫೆಸಿಲಿಟೀಸ್ ತಂದಿದ್ದೇವೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ನಾವು ವಿಲ್ ಸ್ಟಾರ್ಟ್ ವಿತ್ ಫಸ್ಟಿಗೆ ಟೆಲಿಗ್ರಾಮ್ ಬಗ್ಗೆ. ಸೊ ಆಲ್ ದ ಕೋರ್ಸಸ್, ವಾಟ್ ಎವರ್ ದ ಕೋರ್ಸಸ್ ವಿ ಫ್ರಮ್ ಬಸವ ಅಕಾಡೆಮಿ ವಿಲ್ ಬಿ ಕಮಿಂಗ್ ಇನ್ ಟೆಲಿಗ್ರಾಮ್ ಗ್ರೂಪ್ಸ್. ಓಕೆ, ನಾವು ಯಾವುದೇ ಬಸವ ಅಕಾಡೆಮಿ ಕೋರ್ಸ್ ಮಾಡಿದ್ರು ಅದೆಲ್ಲ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಬರುತ್ತೆ. ಓಕೆ, ಸೊ ಫಸ್ಟ್ ಈ ಹೊಸದಾಗಿ ಯಾರೆಲ್ಲ ಹೊಸದಾಗಿದ್ರು, ಟೆಲಿಗ್ರಾಮ್ ಅಂದ್ರೆ ಗೊತ್ತಿಲ್ಲ ಅಂತಂದ್ರೆ, ಹೂ ಆಲ್ ಆರ್ ನ್ಯೂ ಹೂ ಡೋಂಟ್ ನೋ ಅಬೌಟ್ ಟೆಲಿಗ್ರಾಮ್. ಸೊ ಟೆಲಿಗ್ರಾಮ್ ಇಸ್ ಜಸ್ಟ್ ಸಿಂಪಲ್ ಲೈಕ್ ನಿಮ್ದು ವಾಟ್ಸಪ್ ಯಾವ ರೀತಿ ಇದು ಆ ತರ ಒಂದು ಅಪ್ಲಿಕೇಶನ್. ಟೆಲಿಗ್ರಾಮ್ ಇಸ್ ಜಸ್ಟ್ ಸಿಮಿಲರ್ ಅಪ್ಲಿಕೇಶನ್ ಟು ವಾಟ್ಸಪ್, ಬಟ್ ಅಲ್ಲಿ ಮೋರ್ ಸೆಕ್ಯೂರಿಟಿ ನಮ್ಗೆ ಆಪ್ಷನ್ ಇದೆ. ಓಕೆ, ಸೊ ಅದಕ್ಕಾಗಿ ಟೆಲಿಗ್ರಾಮ್ ಯೂಸ್ ಮಾಡ್ತೀವಿ. ಒಂದು ಜಾಸ್ತಿ ಜನನ ಅಕೊಮಡೇಟ್ ಮಾಡೋ ಕೆಪಾಸಿಟಿ ಇದೆ ಟೆಲಿಗ್ರಾಮ್ ಅಲ್ಲಿ. ಸೊ ದಟ್ಸ್ ವೈ ವಿ ಯೂಸ್ ಟೆಲಿಗ್ರಾಮ್. ಸೊ ನೀವು ನಿಮ್ಮ ಹತ್ರ ಟೆಲಿಗ್ರಾಮ್ ಅಕೌಂಟ್ ಇಲ್ಲ, ಇಫ್ ಯು ಡೋಂಟ್ ಹ್ಯಾವ್ ಟೆಲಿಗ್ರಾಮ್ ಅಕೌಂಟ್, ಗೋ ಟು ಪ್ಲೇ ಸ್ಟೋರ್ ಅಂಡ್ ಹಿಯರ್ ಮೇಲೆ ಸರ್ಚ್ ಏನಿದೆಲ್ಲ, ಪ್ಲೇ ಸ್ಟೋರಿಗೆ ಹೋಗಿ ಮೇಲೆ ಸರ್ಚ್ ಅಲ್ಲಿ ಹಿಯರ್ ಸರ್ಚ್ ಟೆಲಿಗ್ರಾಮ್. ಓಕೆ, ಸೊ ಒನ್ಸ್ ಯು ಸರ್ಚ್ ಯು ಕ್ಯಾನ್ ಸಿ ದಿಸ್, ಈ ಟೆಲಿಗ್ರಾಮ್ ಅಂತ ಬರ್ತಾ ಇದೆಲ್ಲ. ಸೊ ನಾ ಇದನ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ನೀವು ಯು ಕ್ಯಾನ್ ಆಲ್ಸೋ ಇನ್ಸ್ಟಾಲ್. ಓಕೆ, ಸೊ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಸ್ಟಾರ್ಟ್ ಇನ್ಸ್ಟಾಲಿಂಗ್ ಅಂಡ್ ಇನ್ಸ್ಟಾಲ್ ಆಗುತ್ತೆ. ಓಕೆ, ಸೊ ಯಾರೆಲ್ಲ ವಯಸ್ಸಾದವರು ಇದ್ದೀರಾ, ಬಿಟ್ ಓಲ್ಡ್ ಪೀಪಲ್ ಹು ನಾಟ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಫೋನ್, ಯಾರಿಗೆ ಫೋನ್ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಗೊತ್ತಾಗಂಗಿಲ್ಲೋ, ಅಂಥವ್ರು ಏನ್ ಮಾಡಿ,
ನಿಮ್ಗೆ ಯಾರಾದ್ರೂ ಮನೆ ಕಾಲೇಜ್ ಮಕ್ಕಳು ಯಾರಾದ್ರೂ ಸಣ್ಣ ಹುಡುಗರು ಇದ್ರೆ ಅವ್ರ ಕಡೆ ಅಂತ ಇದು ಟೆಲಿಗ್ರಾಮ್ ಬಗ್ಗೆ ತಿಳ್ಕೊಂಡು ಇನ್ಸ್ಟಾಲ್ ಮಾಡಿಸ್ಕೊರಿ. ಓಕೆನಾ? ಸೊ ಎಲ್ಲ ಕೋರ್ಸ್ ಲಿಂಕ್ಸ್, ಆಲ್ ದ ಕೋರ್ಸ್ ಲಿಂಕ್ಸ್ ಅಂಡ್ ದ ರೆಕಾರ್ಡಿಂಗ್ಸ್ ವಿಲ್ ಕಮ್ ಇನ್ ದ ಟೆಲಿಗ್ರಾಮ್ ಆಪ್. ಓಕೆ, ಸೊ ಇನ್ ದಟ್ ಟೆಲಿಗ್ರಾಮ್ ಆಪ್ ವಿ ವಿಲ್ ಮೇಕ್ ಅ ವಾಟ್ಸ್ಆಪ್ ಗ್ರೂಪ್. ಜಸ್ಟ್ ಸಿಮಿಲರ್ ನಾವ್ ಹೆಂಗ್ ವಾಟ್ಸ್ಆಪ್ ನಲ್ಲಿ ಗ್ರೂಪ್ ಮಾಡ್ತೀವಲ್ಲ ಅದೇ ರೀತಿ ಟೆಲಿಗ್ರಾಮ್ ನಲ್ಲೇನು ಗ್ರೂಪ್ ಮಾಡಿರ್ತೀವಿ. ಈಗ ನೀವು ಯಾವ ಕೋರ್ಸ್ ಜಾಯ್ನ್ ಆಗಿರ್ತೀರಿ ಆ ಕೋರ್ಸ್ದು ನಾವು ಒಂದು ಗ್ರೂಪ್ ಮಾಡಿರ್ತದೆ, ಅಲ್ಲೇ ಅದರದ ರೆಕಾರ್ಡಿಂಗ್ಸ್ ಅಂಡ್ ಮೀಟಿಂಗ್ ಲಿಂಕ್ಸ್ ಗಳು ಬರ್ತವೆ. ಓಕೆ, ಸೊ ಐ ಹೋಪ್ ಇಂಗ್ಲಿಷ್ದವರಿಗೆ, ಐ ಹೋಪ್ ಇಂಗ್ಲಿಷ್ ಪೀಪಲ್ ಅಂಡ್ ಕನ್ನಡದವರಿಗೆ ಇಬ್ಬರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಓಕೆ, ಸೊ ಈಗ ಇದು ಇನ್ಸ್ಟಾಲ್ ಆದ್ಕೂಳೆ ಇದ್ರೊಳಗೆ ಅಕೌಂಟ್ ಮಾಡ್ಕೊಳ್ಳೋದು ವೆರಿ ಸಿಂಪಲ್ ಇದೆ. ಜಸ್ಟ್ ನಾವು ನಿಮ್ ಫೋನ್ ನಂಬರ್ ಕೊಡ್ರಿ. ನಿಮ್ ಫೋನ್ ನಂಬರ್ ಕೊಡ್ಬೇಕು, ಒಂದು OTP ಬರ್ತದ, ಟೆಲಿಗ್ರಾಮ್ ಅಕೌಂಟ್ ಕ್ರಿಯೇಟ್ ಆಗ್ತದೆ, ದಟ್ಸ್ ಇಟ್. ಓಕೆ, ಸೊ ಟೆಲಿಗ್ರಾಮ್ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ, ಸೊ ಕ್ರಿಯೇಟಿಂಗ್ ಟೆಲಿಗ್ರಾಮ್ ಅಕೌಂಟ್ ಇಸ್ ವೆರಿ ಈಸಿ. ಜಸ್ಟ್ once it's opens, give your phone number, one OTP will come and it will ask your name. Just if you enter, your telegram account is ready. Okay, so it just similar WhatsApp ಇರೋ ತರ. ಓಕೆನಾ? ಸೊ ಅದು ಇನ್ಸ್ಟಾಲೇಷನ್ ಆಗಲಿ, ನಾನು ಟೆಲಿಗ್ರಾಮ್ ಆಪ್ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಓಕೆ, ಸೊ ನೀವು ಎಲ್ಲ ರೆಡಿ ಆದ್ಮೇಲೆ, ಇನ್ಸ್ಟಾಲೇಷನ್ಸ್ ಎಲ್ಲ ಮಾಡಿ ಆದ್ಮೇಲೆ, ಸೊ ನಿಮ್ಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಓಕೆನಾ? ಸೊ ಈ ತರ ನಿಮ್ಗೆ ಟೆಲಿಗ್ರಾಮ್ ನಿಮ್ ಚಾಟ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವ್ ಏನ್ ನೋಡ್ಕೋಬೇಕಂತಂದ್ರೆ, ಈಗ ಇಲ್ಲಿ ಈಗ ನಾ ಯಾವುದೇ ಗ್ರೂಪಿಗೆ ಆಡ್ ಆಗಿಲ್ಲ. ಓಕೆ, ನೀವು ಕೋರ್ಸಿಗೆ ಜಾಯ್ನ್ ಆಗಿದ್ರ, ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರ, ನೀವ್ ಯಾವುದೇ ಗ್ರೂಪಿಗೆ ಆಡ್ ಆಗಿಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು? ಫಸ್ಟ್ ಥಿಂಗ್, ಗ್ರೂಪ್ ಆಡ್ ಮಾಡೋದು ಓನ್ಲಿ ವಿ ಹ್ಯಾವ್ ಓನ್ಲಿ 2 ಪರ್ಸನ್ಸ್ ರೆಸ್ಪಾನ್ಸಿಬಲ್. ಓಕೆ, ಒಂದು ಅಶ್ವಿನಿ ಅಂತ ಹೇಳಿ, ಇನ್ನೊಂದು ರಮ್ಯ ಅಂತ ಹೇಳಿ. ಅದರಲ್ಲಿ ಅಶ್ವಿನಿ ಮೇಡಮ್ ಅವರಿಗೆ ನೀವು ನಿಮ್ದು ಅಲ್ಲಿ ಅವ್ರು ಮ್ಯಾನ್ಯುವಲಿ ಆಡ್ ಮಾಡ್ತಾ ಇರ್ತಾರೆ. ನೀವು ಒಮ್ಮೆ ನಮ್ ಕೋರ್ಸಿಗೆ ಜಾಯ್ನ್ ಆಗಿದಾರ ಅಂದ್ರೆ ಅದರ ಡೇಟಾ ಇರುತ್ತೆ. ಓಕೆ, ಅವ್ರು ಸೀಕ್ವೆನ್ಸ್ ಆಗಿ ಆಡ್ ಮಾಡ್ತಾ ಬರ್ತಾ ಇರ್ತಾರೆ. ಓಕೆ, ನಿಮಗದು ಮಿಸ್ ಆಗಿದೆ ಅಥವಾ ಡಿಲೇ ಆಗ್ತಾ ಇದೆ ಅಂತ ಅನ್ಸಿದ್ರೆ ಅವರಿಗೆ ನಿಮ್ ಪೇಮೆಂಟ್ ಸ್ಕ್ರೀನ್ಶಾಟ್ ಅನ್ನ ಕಳಿಸಿ, ಮೇಡಮ್ ನಾ ಪೇ ಮಾಡಿದೀನಿ, ಅವರಿಗೆ ವಾಟ್ಸ್ಆಪ್ ಮೆಸೇಜ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಬಿಕಾಸ್ ಏನಾಗುತ್ತೆ, ವಾಟ್ಸಪ್ ಮತ್ತೆ ಅವ್ರು ಟೆಲಿಗ್ರಾಮಿಗೆ ಬಂದು ಆಮೇಲೆ ಆಡ್ ಮಾಡ್ಬೇಕು. ಸೊ ಅವ್ರ ನಂಬರ್ ಅನ್ನ ಸೇವ್ ಮಾಡಿಕೊಂಡು ಟೆಲಿಗ್ರಾಮ್ ನಲ್ಲೇ ಮೆಸೇಜ್ ಮಾಡಿದ್ರೆ ನಿಮ್ಗೆ ಟೆಲಿಗ್ರಾಮ್ ನಲ್ಲೇನೆ ಬೇಗನೆ ಜಾಯಿನ್ ಮಾಡಿಸ್ಲಿಕ್ಕೆ ಈಸಿ ಆಗುತ್ತೆ. ಯಾವ ರೀತಿ? ಈಗ ಆ ನಾನು ಅಕ್ಯುಪ್ರೆಷರ್ ಕ್ಲಾಸಿಗೆ ಅಶ್ವಿನಿ ಅವ್ರಿಗೆ ಮೆಸೇಜ್ ಮಾಡ್ತೀನಿ, ಟೆಲಿಗ್ರಾಮ್ ಗ್ರೂಪಿಗೆ ಆಡ್ ಮಾಡ್ರಿ ಅಂತ. ಓಕೆನಾ? ಸೊ ಅದ್ರದ್ದು ಅವ್ರ ನಂಬರ್ ಏನಿದೆ ಅಂದ್ರೆ, ಯಾವ ನಂಬರ್ ನೀವು ಇಟ್ಕೋಬೇಕಂದ್ರೆ ಕನ್ನಡ, ನಾನು ನಂಬರ್ ಕೊಡ್ತೀನಿ. ಓಕೆನಾ? ಚಾಟ್ ಬಾಕ್ಸ್ ನಲ್ಲೂ ಹಾಕ್ತೀನಿ, ಇದನ್ನು ಹಾಕ್ತೀನಿ. ಈಗ ಅಶ್ವಿನಿ ಅವ್ರಿಗೆ ನಾನು ಮೆಸೇಜ್ ಮಾಡ್ತೀನಿ. ನಂಬರ್ ಸೇವ್ ಮಾಡ್ಕೊಳ್ಬೇಕು, 9606496408. 9606496408. ಓಕೆ, ಸೊ ಇದು ಕನ್ನಡ ಕೋರ್ಸಸ್ಸಿಗೋಸ್ಕರ ಇರುವಂತಹ ನಂಬರ್. ಓಕೆನಾ? ನಮ್ BA ಕನ್ನಡ ಕೋರ್ಸಸ್ ಬೆಳಗಿರುವಂತಹ ನಂಬರ್. ಓಕೆ, ನಾ ಈ ನಂಬರ್ನ ಸೇವ್ ಮಾಡ್ಕೋತೀನಿ. ಸೊ ನೀವು ನಂಬರ್ನ ಸೇವ್ ಮಾಡ್ಕೊಂಡು ಟೆಲಿಗ್ರಾಮಿಗೆ ಬಂದು ಅವ್ರಿಗೆ ಮೆಸೇಜ್ ಮಾಡಿ, ಅಂದ್ರೆ ಅವರಿಗೆ ಮೆಸೇಜ್ ಹೋಗುತ್ತೆ. ಸೊ ನಂಬರ್ ಸೇವ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಹೆಂಗ ಮೆಸೇಜ್ ಮಾಡೋದು? ಸಿಂಪಲ್ ಆಗಿ ಇಲ್ಲಿ ಕೆಳಗ ಒಂದು ಕಡ್ಡಿಗತೆ ಕಾಣ್ಲಿಕ್ಕೆ. ಸೊ after you to message to a responsible person, Ashwini, to add to you in the Kannada group or the English group. So Ashwini madam is responsible for Kannada courses, and for English, Ramya madam is responsible. I'll give both the people's number. You have to message your screenshots in the Telegram. Once you join our group, we have the data. They will be adding one by step in the sequence. If you feel it's delayed or missed, then you message them, or else just before they will be consistently adding you to the groups. Okay na? So ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಒಂದದ ಏನು ಪೆನ್ಸಿಲ್ ತರ ಮಾರ್ಕ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ, ಇಲ್ಲೇ ನೀವು ಯಾವ ಹೆಸರಲ್ಲಿ ಸರ್ಚ್ ಸೇವ್ ಮಾಡಿರ್ತಿರಲ್ಲ ಅದನ್ನ ಟೈಪ್ ಮಾಡಿದ್ರೆ ಅವ್ರ ನಂಬರ್ ನಿಮಗೆ, ಆ ನಂಬರ್ ನಿಮ್ಗೆ ಇಲ್ಲಿ ಮತ್ತೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಇಲ್ಲ ಅಂದ್ರೆ ನೀವು ಅವ್ರ ಹೆಸರು ಸೇವ್ ಮಾಡ್ಬೋದು, ಬರ್ಲಿಲ್ಲ ಅಂದ್ರೆ ನೀವು ಡೈರೆಕ್ಟ್ ನಂಬರು ಟೈಪ್ ಮಾಡ್ಬೋದು.
ಓಕೆ, ನಿಮ್ಗೆ ನಂಬರ್ ಕಾಣಿಸ್ಲಿಲ್ಲ ಅಂದ್ರೆ ಕಾಪಿ ಮಾಡ್ಕೊಳ್ಳಿ, ಒಂದ್ಸರ್ತಿ ಟೆಲಿಗ್ರಾಮ್ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ಜನಕ್ಕೆ ಏನಿರುತ್ತೆ, ನಂಬರ್ ಸೇವ್ ಆಗಿದ್ರೆ ಡೈರೆಕ್ಟ್ ಆಗಿ ಇಲ್ಲಿಂತ್ರನೇ ಅವ್ರ ನಂಬರ್ ಇಂತ್ರ ಏನು ಅವ್ರ ಫೋನ್ ಇಂತ್ರನೇ ಡೈರೆಕ್ಟ್ ಟೆಲಿಗ್ರಾಮಿಗೆ ಕಾಂಟ್ಯಾಕ್ಟ್ಸ್ ಇಂತ್ರ ಡೈರೆಕ್ಟ್ ಟೆಲಿಗ್ರಾಮಿಗೆ ಮೆಸೇಜ್ ಮಾಡೋ ತರನು ಇಲ್ಲಿ ಕೆಳಗಡೆ ಆಪ್ಷನ್ಸ್ ಇರುತ್ತೆ. ಹೊಸದು ಲೇಟೆಸ್ಟ್ ಫೋನ್ಸ್ಗಳಿದ್ರೆ ಓಕೆ, ನೀವು ಅಲ್ಲಿಂತ್ರನೂ ಡೈರೆಕ್ಟ್ ಅವರಿಗೆ ಟೆಲಿಗ್ರಾಮ್ ನಲ್ಲಿ ಮೆಸೇಜ್ ಮಾಡ್ಬೋದು. ಓಕೆ, ಇದು ಅಲಾವ್ ಏನ್ ಕೇಳ್ತಾ ಇದಲ್ಲ, ಅದು ಅಲಾವ್ ಕೊಟ್ರೆ ಕಾಂಟ್ಯಾಕ್ಟ್ಸ್ ಅನ್ನ ರೀಡ್ ಮಾಡುತ್ತೆ. ಓಕೆನಾ? ಸೊ ಈಗ ನಾನು ಅಲ್ಲಿ ಸೇವ್ ಮಾಡಿರೋ ನಂಬರ್ ಸರ್ಚ್ ಮಾಡ್ತೀನಿ. ಓಕೆ, ಕನ್ನಡ BA ಅಂತ ಬಂತಲ್ಲ, ಸೊ ಇವರಿಗೆ ನಾನು ಮೆಸೇಜ್ ಮಾಡ್ತೀನಿ, ಪ್ಲೀಸ್ ಆಡ್ ಮೀ ಟು ಗ್ರೂಪ್. ನಿಮ್ದು ಯಾವ ಗ್ರೂಪ್ ಅದನ್ನೆಲ್ಲ ಡೀಟೇಲ್ ಆಗಿ ಮೆನ್ಷನ್ ಮಾಡಿ. ಅದ್ರ ಜೊತೆಗೆ ನಿಮ್ ಪೇಮೆಂಟ್ ಸ್ಕ್ರೀನ್ ಶಾಟ್ ಏನಾದ್ರು ನೀವು ತಗೊಂಡಿರ್ತಲ್ಲ ಅದನ್ನ ಇವ್ರಿಗೆ ಕಳಿಸಿ. ಸೊ ವೆನ್ ಎವರ್ ಯು ಮೆಸೇಜ್ ದೆಮ್ ಡೈರೆಕ್ಟ್ಲಿ ಇನ್ ದ ಟೆಲಿಗ್ರಾಮ್ ಗ್ರೂಪ್, so that they can easily add you in the specified courses. So if you are going for color numerology English, then you message to Ramya madam's number. A similar process, the number is yeah, I'll answer that for you also. Number for English Ramya madam, and for Kannada Ashwini madam. So they will add to you the group. Okay. So this is one. So it makes easy them to add to you the group. Okay. ಸೊ ಇದು ಯಾವ ಟೆಲಿಗ್ರಾಮ್ ಸ್ಕ್ರೀನ್ಶಾಟ್ ಯಾರಿಗೆ ಕಳಿಸ್ಬೇಕು ಅನ್ನೋದು ಅರ್ಥ ಆಯ್ತು ಅನ್ಕೋತೀನಿ. ಐ ಜಸ್ಟ್ ಈಗ ನಾನು ಐ ಶೇರ್ ದ ಸ್ಕ್ರೀನ್ ಅಂಡ್ ನಾ ಸ್ಕ್ರೀನ್ ನಲ್ಲಿ ನಂಬರ್ಸ್ ಬರಿತೀನಿ. ಒಂದು ಫಾರ್ ಅಶ್ವಿನಿ ಮೇಡಮ್ಸ್, another one is English Ramya madam, English courses, and third is our general support number. ಓಕೆ, ಸೊ ಜನರಲ್ ಸಪೋರ್ಟ್ ನಂಬರ್ ಅದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ಈಗ. ಓಕೆ, ಓಕೆ, ಸೊ ಫಸ್ಟ್ ನಂಬರ್ ಇರೋದು ಕನ್ನಡ ಕೋರ್ಸಸ್ಗೆ. ಸ್ವಲ್ಪ ಟೈಮ್ ತಗೊಳುತ್ತೆ ನಿಮ್ಗೆ ಲೋಡ್ ಆಗ್ಲಿಕ್ಕೆ. ಓಕೆ, ಬೇರೆಯವ್ರು ಯಾರು ಸ್ಕ್ರೀನ್ ಮೇಲೆ ಬರಿಬೇಡ್ರಿ. ನಾನು ಚಾಟ್ ಬಾಕ್ಸ್ ನಲ್ಲಿ ಹಾಕ್ತೇನೆ ನಿಮ್ಗೆ ನಂಬರ್ಸ್ ಅನ್ನ. ಕನ್ನಡಗೆ 9606496408 ನಂಬರ್. ಓಕೆ, ನೆಕ್ಸ್ಟ್ ಬಂದು ಇಂಗ್ಲಿಷ್ ಕೋರ್ಸಸ್ಗೆ 8088139861 ನಂಬರ್. ಓಕೆ, ಆಮೇಲೆ ಒಂದು ಜನರಲ್ ಸಪೋರ್ಟ್ ನಂಬರ್ ಇದೆ. ಓಕೆ, ಅದು ಕಾಲ್ ಇಲ್ಲ, ಜಸ್ಟ್ ವಾಟ್ಸಪ್ ಅಷ್ಟೇ. ಓಕೆ, ದಿಸ್ ಜನರಲ್ ಸಪೋರ್ಟ್ ನಂಬರ್, ದೇರ್ ಇಸ್ ಎ ಜನರಲ್ ಸಪೋರ್ಟ್ ನಂಬರ್. that number doesn't have phone calls, it's only WhatsApp. Okay, so that is 9606496405. Okay, so now I have pinned you the message in the ಚಾಟ್ ಬಾಕ್ಸ್. ಓಕೆ, ಸೊ ಆ ಮೆಸೇಜ್ ಏನ್ ನಂಬರ್ಸ್ಗಳಿದು, ಈ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಅದರಲ್ಲಿ 405 ನಂಬರ್ ಇಸ್ ಅ ಜನರಲ್ ಹೆಲ್ಪ್ಲೈನ್ ನಂಬರ್ ದಟ್ ಹೆಲ್ಪ್ಸ್ ಯು ಓನ್ಲಿ ಇನ್ ವಾಟ್ಸಪ್. ಓಕೆ, ಸೊ ಇದಾದ್ಮೇಲೆ ಇದು ನಿಮ್ ಕೋರ್ಸ್ ಯಾವ ರೀತಿ ಆಡ್ ಆಗ್ಬೇಕಂತ ಗೊತ್ತಾಗುತ್ತೆ. ಸೊ ನಿಮ್ಮ ಕೋರ್ಸ್ ಲಿಂಕ್ಸ್ಗಳು ಏನಿದೆ,
ಝೂಮ್ ಮೀಟಿಂಗ್ ಕ್ಲಾಸ್ ಆಯ್ತು, ಅದು ಲಿಂಕ್ಸ್ ಯಾವ ರೀತಿ ಬರುತ್ತೆ ಅಂದ್ರೆ, ಈಗ ಸಪೋಸ್ ಈಗ ನೋಡಿ, ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರನ್ನ ಟಿ ಎಂ ಅಕ್ಯುಪ್ರೆಷರ್ ಗ್ರೂಪಿಗೆ ಆಡ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನಿಮ್ಗೆ ಕೋರ್ಸ್ ಲಿಂಕ್ಗಳು ಬರ್ತವೆ. ಸೊ ಈಗ ಟಿ ಎಂ ಅಕ್ಯುಪ್ರೆಷರ್ ಕನ್ನಡ ಕೋರ್ಸ್ ಇದೆಯಲ್ಲ, ಆ ಕನ್ನಡ ಕೋರ್ಸಿಗೆ ಆಡ್ ಮಾಡಿದ್ದಾರೆ ಈಗ. ಓಕೆ, ಸೊ ಈ ರೀತಿ ನೀವು ಇಲ್ಲಿ ಗ್ರೂಪಿಗೆ ಆಡ್ ಆದ್ಮೇಲೆ ಈ ಗ್ರೂಪ್ ನಲ್ಲಿ ನಿಮ್ಗೆ ಮೆಸೇಜಸ್ಗಳು, ಲಿಂಕ್ಸ್ಗಳು ಎಲ್ಲ ಬರ್ತಿರ್ತವೆ. ಓಕೆ, ಸೊ ಒಂದು ಎಕ್ಸಾಂಪಲ್ ಏನ್ ತೋರಿಸ್ತೀನಿ ಅಂದ್ರೆ, ಈಗ ಈ ಕ್ಲಾಸ್, if e riti, you will get the links in the telegram group like this. So whenever the class is at 7:30 or 7 o'clock, the time mentioned at the before half an hour or 5 to 10 minutes before, you will get a zoom meeting link. ಓಕೆ, ಸೊ ನಿಮ್ಗೆ ಒಂದು ಅರ್ಧ ತಾಸ್ಗಿಂತ ಮುಂಚೆ, ಈಗೇನು ಕ್ಲಾಸ್ ಸ್ಟಾರ್ಟ್ ಆಗೋ ಅದಕ್ಕೂ ಮುಂಚೆ ಲಿಂಕ್ ಬರುತ್ತೆ. ನೀವು ಕೋರ್ಸ್ ಜಾಯ್ನ್ ಆಗ್ಲಿ ಈ ತರ ಲಿಂಕ್ ಬರುತ್ತೆ. ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಝೂಮ್ ಮೀಟಿಂಗ್ಸ್ ನಲ್ಲಿ ಜಾಯ್ನ್ ಆಗ್ತೀರಾ. ಓಕೆ, ಸೊ ಈಗ ಝೂಮ್ ಮೀಟಿಂಗ್ಸಿಗೆ ಬರ್ತೀನಿ. ಫಸ್ಟ್ ಟೆಲಿಗ್ರಾಮ್ ಬಗ್ಗೆ ಅರ್ಥ ಮಾಡ್ಕೊಂಡ್ಬಿಡೋಣ. ಓಕೆ, ಇಸ್ ಇಟ್ ಅಂಡರ್ಸ್ಟುಡ್? Okay, so to join any, once you request them with through those numbers, they'll add you to the group. They'll be adding you in the sequence how the registration came. If you feel if it's missed or it's been delayed, then you put a message to them, they'll add you. Okay, next ಈ ನಂಬರ್, ಈ ರೀತಿ ನಿಮ್ಗೆ ಲಿಂಕ್ಸ್ ಬರುತ್ತೆ. ಸೊ ಈಗ ಒನ್ ಮೋರ್ ಕ್ವಶನ್, ಯು ಅಂಡರ್ಸ್ಟುಡ್ ಅಬೌಟ್ ಲಿಂಕ್ಸ್. ನಿಮಗೆ ಲಿಂಕ್ಸ್ ಯಾವ ರೀತಿ ಬರುತ್ತೆ, ಕ್ಲಾಸ್ ಜಾಯ್ನ್ ಆಗೋದು ಅದು ಅರ್ಥ ಆಯ್ತು. ನಾವು ರೆಕಾರ್ಡಿಂಗ್ಸ್ ಕಳ್ಸಿರ್ತದಲ್ಲ, ಹೌ ಟು ಫೈಂಡ್ ದ ರೆಕಾರ್ಡಿಂಗ್ ಲಿಂಕ್ಸ್. ಸೊ ಈಗ ರೆಕಾರ್ಡಿಂಗ್ ಕಳ್ಸಿರ್ತಾರ ಮೇಲೆ, ಬಟ್ ಅದ್ ಮೇಲ್ಗಡೆ ಹೋಗ್ಬಿಡುತ್ತೆ. ಸೊ ದ ರೆಕಾರ್ಡಿಂಗ್ಸ್ ವೇರ್ ಸೆಂಟ್ ಇನ್ ದ ಗ್ರೂಪ್, ಬಟ್ ಇಟ್ ವಿಲ್ ಗೋ ಅಪ್ಸೈಡ್ ಬಿಕಾಸ್ ಆಫ್ ಚಾಟ್ಸ್. ಸೊ ಈ ಲಿಂಕ್ಸ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಅವ್ರು ಏನೋ ಬೇರೆ ಏನೋ ಒಂದು ಬುಕ್ಸ್ ಕೊಟ್ಟಿರ್ತಾರೆ, ಮಟೀರಿಯಲ್ ಕೊಟ್ಟಿರ್ತಾರೆ, ಪಿ ಪಿ ಟಿ ಕಳ್ಸಿರ್ತಾರೆ, ಅವೆಲ್ಲ ಲಾಸ್ಟ್ ಆಗಿ ಹೋಗ್ಬಿಡ್ತಾವೆ ಚಾಟ್ಸ್ ಆದ್ರೆ. Okay, so if the materials will be shared, photos will be shared, PDFs will be shared, links will be shared, those will be lost in the chats in the telegram group. So we don't need to worry, ಅದಕ್ಕೇನು ವರಿ ಮಾಡ್ಕೋಬಾರ್ದು. ಸೊ ಮೇಲ್ಗಡೆ ಈ ಎಲ್ಲಾ ಗ್ರೂಪಿನ ಮೇಲ್ ಟಾಪ್ ಸೈಡ್ ಏನಿರುತ್ತಲ್ಲ, ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟಾಪ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಮೆಂಬರ್ಸ್, ಮೀಡಿಯಾ, ಫೈಲ್ಸ್, ಲಿಂಕ್ಸ್, ವಾಯ್ಸ್ ಅಂತ ತೋರಿಸ್ತಾ ಇದೆ. ಸೊ ನೀವೀಗ ಫೈಲ್ಸ್ ಅಲ್ಲಿ ಹೋದ್ರೆ ಎಲ್ಲಾ ಕಳ್ಸಿರುವಂತಹ ವಿಡಿಯೋ, ಪಿ ಪಿ ಟಿ, ಪಿ ಡಿ ಎಫ್ಸ್ ಅವೆಲ್ಲಾನು ನಿಮ್ಗೆ ಈ ಫೈಲ್ಸ್ ಅಲ್ಲಿ ಸಿಗ್ತವೆ, ಫೈಲ್ ಸೆಕ್ಷನ್ಸ್ ಅಲ್ಲಿ. ಓಕೆನಾ, ಸೊ ಯಾವುದೇ ಒಂದು ಕೋರ್ಸ್ ಮೆಟೀರಿಯಲ್, ಪಿ ಪಿ ಟಿ, ಪಿ ಡಿ ಎಫ್ಸ್ ಏನ್ ಶೇರ್ ಮಾಡಿರ್ತಾರೋ ಅವೆಲ್ಲ ಇಲ್ಲಿ ಸಿಗ್ತವೆ. ಅಂಡ್ ನೆಕ್ಸ್ಟ್ ಲಿಂಕ್ಸ್ ಅಲ್ಲಿ ಹೋದಾಗ ಇಲ್ಲಿ ರೆಕಾರ್ಡಿಂಗ್ ಲಿಂಕ್ಸು ಆಯ್ತು, ಕ್ಲಾಸ್ ಜಾಯ್ನಿಂಗ್ ಲಿಂಕ್ಸ್ ಯಾವೆಲ್ಲ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತಾರೋ ಅವೆಲ್ಲವೂ ನಿಮ್ಗೆ ಈ ಲಿಂಕ್ಸ್ ಸೆಕ್ಷನ್ಸ್ ಅಲ್ಲಿ ಸಿಗ್ತವೆ. ಓಕೆ, ಇಸ್ ಇಟ್ ಅಂಡರ್ಸ್ಟುಡ್ ಬೈ ಇಂಗ್ಲಿಷ್ ಅಂಡ್ ಕನ್ನಡ ಬೋತ್? ಓಕೆ, ಐ ಆಮ್ ಜಸ್ಟ್ ಓಪನಿಂಗ್ ದ ಚಾಟ್ ನೌ. Okay, is it understood? Give me a reaction so that I can understand. Okay, nice. So ಈ ರೀತಿ you will find the both the links and recordings and ಮಟೀರಿಯಲ್ ಫೈಲ್ಸ್ ಎಲ್ಲ ನಿಮ್ಗೆ ಈಸಿಲಿ ಸಿಗ್ತವೆ. ಸೊ ಎಷ್ಟೇ ಚಾರ್ಟ್ಸ್ ಹೋಗ್ಲಿ ಅವು ಎಲ್ಲಾನು ಇಲ್ಲಿ ಅರ್ಥ ಆಗುತ್ತೆ. ಓಕೆ, ಸೊ ಇನ್ನೊಂದ್ ಸರ್ತಿ ತೋರಿಸ್ತೇನೆ. ಗ್ರೂಪ್ ನಿಮ್ಗೆ ಗ್ರೂಪಿಗೆ ಆಡ್ ಮಾಡಿರ್ತಾರಲ್ಲ, ಅರ್ಧ ತಾಸ್ಗಿಂತ ಮುಂಚೆ ಕ್ಲಾಸ್ದು ಅಥವಾ 10 to 15 minutes ಬಿಫೋರ್, ಟೆಕ್ನಿಕಲಿ ಯಾವ ರೀತಿ ಅದರ ಅಡ್ಜಸ್ಟ್ ಆಗ್ತಾ ಇರುತ್ತೋ ಅದ್ರ ಪ್ರಕಾರ ಕ್ಲಾಸ್ ಮೀಟಿಂಗ್ ಲಿಂಕ್ಸ್ ಬರುತ್ತೆ. ಓಕೆ, ಸೊ ಈ ಮೀಟಿಂಗ್ ಲಿಂಕ್ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಝೂಮಿಗೆ ಹೋಗ್ತೀರಾ. ಝೂಮ್ ಬಗ್ಗೆ ನಾನು ನೆಕ್ಸ್ಟ್ ಕವರ್ ಮಾಡ್ತೀನಿ. ಸೊ ಈ ರೀತಿ ಲಿಂಕ್ಸ್ ಇಲ್ಲಿ ಬರುತ್ತೆ. ಇನ್ನ ರೆಕಾರ್ಡಿಂಗ್ಸ್ ಲಿಂಕ್ಸ್ ಆಯ್ತು, ಪಿ ಡಿ ಎಫ್ಸ್ ಆಯ್ತು, ಅದನ್ನ ಅವು ಸುತ್ತೆ ಈ ತರಾನೇ ಬರ್ತವೆ. ಬಟ್ ಅದೇನಾದ್ರೂ ಚಾಟ್ಸ್ ನಲ್ಲಿ ಮೇಲೆ ಹೋಗಿದ್ರೆ ಅದನ್ನ ನೀವು ಯಾವ ರೀತಿ ಕಂಡುಹಿಡಿತೀರಾ ಅಂದ್ರೆ, ಇಲ್ಲಿ ಮೇಲ್ಗಡೆ ಇರುತ್ತಲ್ಲ ಮೆಂಬರ್ಸ್ ಅಂತ ಏನ್ ಕಾಣಿಸ್ತಾ ಇರುತ್ತೋ ಅದ್ರ ಮೇಲೆ ನೀವು ಟಾಪ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೆಂಬರ್ಸು, ಮೀಡಿಯಾ, ಫೈಲ್ಸ್, ಲಿಂಕ್ಸ್ ಅಂತ ಇರುತ್ತಲ್ಲ, ಮೀಡಿಯಾಗ ಹೋದ್ರೆ ಎಲ್ಲಾ ಫೋಟೋಸ್ಗಳು ಏನ್ ಶೇರ್ ಆಗಿರ್ತವೆ ಅದು ಸಿಗ್ತದೆ. ಫೈಲ್ಸ್ ಅಲ್ಲಿ ಹೋದ್ರೆ ಏನೇನ್ ಪಿ ಡಿ ಎಫ್ಸ್ ಅವೆಲ್ಲ ಶೇರ್ ಆಗಿರ್ತವೆ ಅದು ಸಿಗ್ತವೆ. ಲಿಂಕ್ಸ್ ನಲ್ಲಿ ಹೋದ್ರೆ ಯಾವ್ದೆಲ್ಲ ಲಿಂಕ್ಸ್, ರೆಕಾರ್ಡಿಂಗ್ ಲಿಂಕ್ಸ್ ಶೇರ್ ಆಗಿರುತ್ತೆ, ಝೂಮ್ ಮೀಟಿಂಗ್ ಲಿಂಕ್ಸ್ ಶೇರ್ ಆಗುತ್ತೆ, ಅದೆಲ್ಲ ಲಿಂಕ್ಸ್ ನಿಮ್ಗೆ ಒಂದೇ ಲೈನ್ ಅಲ್ಲಿ ಬರುತ್ತೆ. ಓಕೆನಾ?
ಓಕೆ. ಸೊ ಈ ರೀತಿ ನೀವು ಇದನ್ನ ಯೂಸ್ ಮಾಡ್ಕೋತೀರಿ, ರೈಟ್? ಸೊ ಅರ್ಥ ಆಯ್ತು ಅನ್ಕೋತೀನಿ. ಸೊ ಈಗ ನಾವು ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ಝೂಮ್ ಮೀಟಿಂಗ್ ಜಾಯ್ನ್ ಆಗ್ತೀವಿ. ಸೊ ಈ ಕೋರ್ಸ್ ಅನ್ನ ಜಾಯ್ನ್ ಆಗ್ಲಿಕ್ಕೆ ನಾವು ನಮ್ಮ ಹತ್ರ ಝೂಮ್ ಮೀಟಿಂಗ್ ಇರ್ಬೇಕು. ಯಾರ ಹತ್ರ ಈಗ ಆಲ್ಮೋಸ್ಟ್ ಎಲ್ಲರೂ ಝೂಮ್ ನಲ್ಲಿ ಅಟೆಂಡ್ ಆಗ್ತಾ ಇದಾರೆ, ಆದ್ರೆ ಯಾರಾದ್ರೂ ಯೂಟ್ಯೂಬ್ ನಲ್ಲಿ ನೋಡ್ತಾ ಇರೋರಿಗೋಸ್ಕರ ಅಂತ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಟು ಅಟೆಂಡ್ ಕ್ಲಾಸಸ್ ಲೈವ್ ಯು ನೀಡ್ ಟು ಇನ್ಸ್ಟಾಲ್ ಝೂಮ್. ಕ್ಲಾಸ್ ನ ಲೈವ್ ಅಟೆಂಡ್ ಆಗ್ಲಿಕ್ಕೆ ಝೂಮ್ ನ ಇನ್ಸ್ಟಾಲ್ ಮಾಡ್ಕೋಬೇಕು. ಪ್ಲೇ ಸ್ಟೋರಿಗೆ ಹೋಗಿ ಝೂಮ್ ಅಂತ ಸರ್ಚ್ ಮಾಡಿದ್ರೆ ಈ ತರ ಆಪ್ ಬರುತ್ತಲ್ಲ, ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಇದರಲ್ಲೇ ಎಲ್ಲಾ ಮೀಟಿಂಗ್ಸ್ ಆಗೋದು. ಓಕೆ, ಸೊ ಇದು ಅರ್ಥ ಆಯ್ತು ಅನ್ಕೋತೇನೆ. ಓಕೆ, ಸೊ ಈಗ ಎರಡು ಮೇನ್ ಡಿಫ್ರೆನ್ಸಸ್ಗಳಿವೆ. ಓಕೆ, ಝೂಮ್ ಮೀಟಿಂಗ್ ಜಾಯಿನ್ ಆಗ್ತೀರಾ, ಲ್ಯಾಪ್ಟಾಪ್ ನಲ್ಲಾದ್ರೂ ಸಹ ಸೇಮ್, even in the laptop also same. You can get the Telegram in your laptop also. I'll show you. Okay, in your laptop also you can install Telegram. ನೀವು ಲ್ಯಾಪ್ಟಾಪ್ ನಲ್ಲಿ ಸಹ ಟೆಲಿಗ್ರಾಮ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ಅಲ್ಲಿ ಡೈರೆಕ್ಟ್ ಆಗಿ ನೀವು ಅಲ್ಲಿಂದನೂ ಸಹ ಇಮಿಡಿಯೇಟ್ ಜಾಯ್ನ್ ಆಗ್ಬೋದು. ಓಕೆ, ಸೊ ನಾನು ಐ ಗಾಟ್ ಮೈ ಟೆಲಿಗ್ರಾಮ್ ಇನ್ ಮೈ ಲ್ಯಾಪ್ಟಾಪ್. ಸೊ ಲ್ಯಾಪ್ಟಾಪ್ ನಲ್ಲೂ ಟೆಲಿಗ್ರಾಮ್ ಬರುತ್ತೆ. ಸೊ ಅಲ್ಲಿಂತ್ರನೂ ನಾವು ಡೈರೆಕ್ಟ್ ಆಗಿ ಯಾವ ಕೋರ್ಸಿಗೆ ಜಾಯ್ನ್ ಆಗ್ಬೇಕು ಆ ಕೋರ್ಸಿಗೆ ಜಾಯ್ನ್ ಆಗ್ಬೋದು ಇಲ್ಲಿಂತ್ರ. ಸೊ ಲಿಂಕ್ ಕ್ಲಿಕ್ ಮಾಡಿದ್ರೆ ಝೂಮ್ ಓಪನ್ ಆಗುತ್ತೆ, ಝೂಮ್ ನಾವು ಜಾಯ್ನ್ ಮಾಡ್ಕೋಬಹುದು. ಓಕೆ, ಸಿಂಪಲ್. ಸೊ ನಿಮ್ಗೆ ಝೂಮ್ ಲ್ಯಾಪ್ಟಾಪ್ ನಲ್ಲಿ ಜಾಯ್ನ್ ಆಗೋಬೇಕಾದ್ರೆ ವೆಬ್ ಬರುತ್ತೆ, ಮತ್ತೆ ಡೆಸ್ಕ್ಟಾಪ್ ಒಂದ್ ಸಣ್ಣ ಅಪ್ಲಿಕೇಶನ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಡೆಸ್ಕ್ಟಾಪ್ ನಲ್ಲಿ ಆಗುತ್ತೆ, ಇಲ್ಲ ಅಂದ್ರೆ ಕ್ರೋಮ್ ವೆಬ್ ನಲ್ಲೇ ಓಪನ್ ಆಗುತ್ತೆ. ಸೊ ಲ್ಯಾಪ್ಟಾಪ್ ಇರೋರಿಗೆ ಏನು ವರಿ ಮಾಡ್ಕೊಳ್ಳೋ ಜಾಸ್ತಿ ಅವಶ್ಯಕತೆ ಇಲ್ಲ. ಓಕೆ, ಸೊ ಈ ರೀತಿ ನೀವು ಲ್ಯಾಪ್ಟಾಪ್ ನಲ್ಲಿನೂ ಸಹ ಜಾಯ್ನ್ ಆಗ್ಬೋದು. ಓಕೆ, ಯಾ ಮ್ಯಾಕ್ ಬುಕ್ ನಲ್ಲೂ ಇನ್ಸ್ಟಾಲ್ ಮಾಡ್ಬೋದು, ಇನ್ ವಿಂಡೋಸ್ ನಲ್ಲೂ ಇನ್ಸ್ಟಾಲ್ ಮಾಡ್ಬೋದು. ಓಕೆ, ಸೊ ಇದು ಕೋರ್ಸ್ ಜಾಯ್ನಿಂಗ್. ಝೂಮ್ ಮೀಟಿಂಗ್ಸ್ ಬಂದಾಗ ಎರಡ್ ತರ ಝೂಮ್ ಮೀಟಿಂಗ್ಸ್ ನಡೀತಾ ಇರುತ್ತೆ ನಮ್ಮ ಬಸವ ಅಕಾಡೆಮಿನಲ್ಲಿ. ಒಂದು ವೆಬಿನಾರ್ ಅಂಡ್ ಇನ್ನೊಂದು ಝೂಮ್ ಮೀಟಿಂಗ್ಸ್. ಓಕೆ, ಸೊ ಯೂಶಲಿ ಆಲ್ ದ ಪೇಡ್ ಕೋರ್ಸಸ್ ವಿಚ್ ಹ್ಯಾಸ್ ಹೈ ನಂಬರ್, ಯಾವ ನಮ್ದು ಅಕಾಡೆಮಿದ ಪೇಡ್ ಕೋರ್ಸಸ್ 1000 ಪೀಪಲ್ ಕಿಂತ ಜಾಸ್ತಿ ಜನ ಜಾಯ್ನ್ ಆಗಿರ್ತಾರೋ ಅವ್ರನ್ನೆಲ್ಲ ವೆಬಿನಾರ್ಸ್ ಅನ್ನು ಝೂಮ್ ಮೀಟಿಂಗ್ ನಲ್ಲಿ ನಡೀತಾ ಇರುತ್ತೆ. 1000 ಕಿಂತ ಕೆಳಗಿರೋದು ಝೂಮ್ ಮೀಟಿಂಗ್ ಅಂತ ನಡೀತಾ ಇರುತ್ತೆ. ಈಗ ಝೂಮ್ ಮೀಟಿಂಗ್ ಅಂದ್ರೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಈಗ ನಾವಿರೋದು ಝೂಮ್ ಮೀಟಿಂಗ್, ನಾರ್ಮಲ್ ಝೂಮ್ ಮೀಟಿಂಗ್. ಝೂಮ್ ವೆಬಿನಾರ್ ಬೇರೆ, ಝೂಮ್ ನಾರ್ಮಲ್ ಬೇರೆ. ಈಗ ನಾವು ಇರೋದು, ನಿಮಗೆ ಲಿಂಕ್ ನಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ, ಆಪ್ ನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಆದ್ರೆ ನೀವು ಯಾವ ರೀತಿ ನಿಮ್ಗೆ ಇದು ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ ಅದು ಡಿಫರೆನ್ಸ್ ಆಗುತ್ತೆ. ಸೊ ಇನ್ ದ ನಾರ್ಮಲ್ ಝೂಮ್ ಅಂಡ್ ದ ಝೂಮ್ ವೆಬಿನಾರ್, the link will be same for you in the Telegram to join, but how it will visible to you in the meeting, it's differs. Okay, ಸೊ ಈಗೇನ್ ನೋಡ್ತಾ ಇದ್ರಲ್ಲ ಇದು, ದ ವಾಟ್ ಎವರ್ ಯು ಆರ್ ಸೀಯಿಂಗ್ ನೌ, ಈಗೇನ್ ನೋಡ್ತಾ ಇದ್ರಲ್ಲ ಇದು ನಾರ್ಮಲ್ ಮೀಟಿಂಗ್. ಸೊ ಇದರಲ್ಲಿ ನೀವು ಕ್ಯಾಮ್ರಾ ಆನ್ ಮಾಡ್ಕೋಬಹುದು, ನಿಮ್ ಹೆಸರು ತೋರಿಸುತ್ತೆ, ಇದರಲ್ಲಿ ನೀವು ಕಾಣಿಸ್ತಾ ಇದ್ದೀರಾ. ಓಕೆ, ಸೊ ಬಟ್ ಯಾವಾಗ ವೆಬಿನಾರ್ ಇರುತ್ತೆ 3000 ಪೀಪಲ್ಸ್ ಆ ತರದ ಒಂದು ಹೈ ಮೀಟಿಂಗ್ಸ್ ಏನ್ ನಡೀತಾ ಇರುತ್ತೋ ಆ ತರ ಇದ್ದಾಗ ನಿಮ್ ಫೇಸ್ ಕಾಣಂಗಿಲ್ಲ, ನಿಮ್ ಫೇಸು ಕಾಣಂಗಿಲ್ಲ, ನಿಮ್ಗೆ ಅನ್ಮ್ಯೂಟ್ ವಿಡಿಯೋ ಆನ್ ಮಾಡ್ಕೊಳ್ಳೋ ಆಪ್ಷನ್ಸ್ ಬರುವುದಿಲ್ಲ. ಸೊ ಅದನ್ನ ಬಸವರಾಜ್ ಸರ್ ಅವ್ರ ಏನ್ ಕ್ಲಾಸ್ ಹೇಳ್ತಿರ್ತಾರೋ, Q&A ಯಾವಾಗ ಅವ್ರು ತಗೋತಾರೋ ಅವ್ರು ನಿಮಗ್ ಅಲೌ ಮಾಡ್ತಾರೆ, ಅವಾಗ ನೀವು ಅಷ್ಟೇ ನಿಮ್ದು ವಿಡಿಯೋ ಆಡಿಯೋ ಆನ್ ಮಾಡ್ಕೊಳ್ಳೋದು ನೀವು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತೀರಾ. ಓಕೆ, ಇಲ್ಲಾಂದ್ರೆ ಅದು ಹೆಂಗಿರುತ್ತೆ, ನಿಮ್ ಕೆಳಗಡೆ ರಿಯಾಕ್ಷನ್ ಆಪ್ಷನ್, ಕ್ವಶನ್ ಆಪ್ಷನ್ ಅಷ್ಟೇ ಇರುತ್ತೆ. ವಿಡಿಯೋ ಆನ್ ಮಾಡ್ಕೊಳ್ಳೋದು, ಮೈಕ್ ಆನ್ ಮಾಡ್ಕೊಳ್ಳೋ ಆಪ್ಷನ್ ಬರಲ್ಲ. ಯಾಕಂದ್ರೆ ಜಾಸ್ತಿ ಜನ ಜಾಯ್ನ್ ಆದಾಗ ಆ ಎಲ್ಲ ಆಪ್ಷನ್ಸ್ ಕೊಟ್ರೆ ಇಂಟರ್ನೆಟ್ ಇನ್ಸ್ಟೆಬಿಲಿಟಿ ಆಗುತ್ತೆ ಎಲ್ಲರಿಗೂ. ಅದಕ್ಕೋಸ್ಕರ ಝೂಮ್ ವೆಬಿನಾರ್ ಯೂಸ್ ಮಾಡ್ತೀವಿ ಅಲ್ಲಿ. ಸೊ ನಾರ್ಮಲ್ 1000 ಪೀಪಲ್ ಗಿಂತ ಕೆಳಗಿದ್ದಾಗ ಝೂಮ್ ಮೀಟಿಂಗ್ಸ್ ಅನ್ನ ಯೂಸ್ ಮಾಡ್ತೀವಿ. ಝೂಮ್ ಮೀಟಿಂಗ್ ಅಂದ್ರೆ ಈಗೇನ್ ನಾವಿರೋದ್ರೆ ಇದು ಝೂಮ್ ಮೀಟಿಂಗ್. ಓಕೆ, ಸೊ ಇಂಗ್ಲಿಷ್ ನಲ್ಲಿ ಏನ್ ರಿಪೀಟ್ ಮಾಡ್ತೀನಿ. ಸೊ ವಾಟ್ ಎವರ್ ದ ಮೀಟಿಂಗ್, ದೇರ್ ವಿಲ್ ಬಿ ಟೂ ಟೈಪ್ಸ್ ಆಫ್ ಮೀಟಿಂಗ್. ಒನ್ ಇಸ್ ಝೂಮ್ ಮೀಟಿಂಗ್ ಅಂಡ್ Zoom webinar. So what the meeting we are currently is a Zoom meeting where you can see yourself, speak, audio, video, and chat. Everything is there, and you can see yourself. In Zoom webinar, you'll be not able to on your video or take out your mic. So you have only when you are allowed by sir to speak or to come to a panelist, then you can on your video or speak. Okay, so because the courses with the high volume of the people like 1000, 2000, 3000 people, at that kind of time we use webinar. The interface differs over there. Okay, the links are same, just when you join how it looks to you will differ. Okay, ಅರ್ಥ ಆಯ್ತಾ?
ಸೊ ಯಾವಾಗ 3000 ಪೀಪಲ್ ಜನದ ವೆಬಿನಾರ್ ನಲ್ಲಿ ಇರ್ತಿರೋ ಅವಾಗ ನಿಮಗೆ ಈ ತರ ನಾ ಏನ್ ನಿಮ್ಮ ಮುಖಗಳು ಏನ್ ಕಾಣಿಸ್ತಾ ಇರ್ತಾವಲ್ಲ ಅವು ಕಾಣಲ್ಲ, ಓನ್ಲಿ ಸರ್ ಅಷ್ಟೇ ಕಾಣಿಸ್ತಿರ್ತಾರೆ ನಿಮ್ಗೆ. ಓಕೆ. ಸೊ ಅದ್ರ ಜೊತೆಗೆ ಯಾವಾಗ ಸರ್ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾರೋ, ಅನ್ಮ್ಯೂಟ್ ಮಾಡೋಕ್ಕಿಂತ ಮುಂಚೆ ವೆಬಿನಾರ್ ನಲ್ಲಿ ಜಾಯಿನ್ ಆಸ್ ಅ ಪ್ಯಾನಲಿಸ್ಟ್ ಅಂತ ಬರುತ್ತೆ. ಅದ್ರ ನೀವು ಸ್ಕ್ರೀನ್ ಮೇಲೆ ಪಾಪ್ಅಪ್ ಬರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಆಮೇಲೆ ಮುಂದೆ ನೀವು ಏನ್ ಮಾಡ್ಬೋದು, ಸ್ಪೀಕ್ ಮಾಡ್ಬೋದು, ಕ್ಯಾಮ್ರಾ ಆನ್ ಮಾಡೋ ಆಪ್ಷನ್ಗಳು ಬರ್ತವೆ. ಓಕೆನಾ? ಸೊ ಇದು ಈ ರೀತಿ ನಿಮ್ಗೆ ಕಾಣಿಸುತ್ತೆ. ಓಕೆ, ಝೂಮ್ ಮೀಟಿಂಗ್ ಅಂಡ್ ಝೂಮ್ ವೆಬಿನಾರ್ ಡಿಫ್ರೆನ್ಸ್ ಅರ್ಥ ಆಯ್ತು ಅಂತ ಅನ್ಕೋತೇನೆ. ಓಕೆ. ಸೊ ಇದಾದ್ಮೇಲೆ ನಾವು ಐ ವಾಂಟ್ ಟು ಶೋ ಯು ನಮ್ದು ಇನ್ ಸಪೋರ್ಟ್ ಸ್ಟಾಫ್ ಸಿಸ್ಟಮ್ ಬಗ್ಗೆ. ಓಕೆ, ಫಾರ್ ಜಸ್ಟ್ ಅ ಸೆಕೆಂಡ್, ಐ ವಿಲ್ ಬಿ ಬ್ಯಾಕ್. ಓಕೆ. Okay, okay, okay. ಸೊ ಈಗ ನಾನು ನೆಕ್ಸ್ಟ್ ಏನ್ ನಿಮ್ಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂದ್ರೆ, ನಾನು ನಿಮ್ಗೆ ಆಗ್ಲೇ ಒಂದು ನಂಬರ್ ಕಳಿಸಿದೆ, 405 ನಂಬರ್ ಅಲ್ಲ ಎಂಡಿಂಗ್ ಯಂತ್ರ. ಆ ನಂಬರ್ ಇನ್ನೊಮ್ಮೆ ಚಾಟ್ ಬಾಕ್ಸ್ ನಲ್ಲಿ ಹಾಕ್ತೀನಿ. ಸೊ ಯಾರು ಕಂಟಿನ್ಯೂಸ್ ಆಗಿ ಚಾಟ್ ಮಾಡಬೇಡಿ. ನಿಮ್ಗೆ ನಿಮ್ ಮೋಸ್ಟ್ ಆಫ್ ದಿ ಕ್ವೈರೀಸ್ ನಿಮ್ಗೆ ಈ ಒಂದೇನ್ ನಿಮ್ಗೆ ಸಪೋರ್ಟ್ ಸ್ಟಾಫ್ ತೋರಿಸ್ತಾ ಇದ್ರಲ್ಲಿ ಇದರಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ. ಸೊ ಜನರಲ್ ವಾಟ್ಸಪ್ ನಂಬರ್ ಇದೆ 405 ಅಂತ ಹೇಳಿ. ಸೊ ಈ ವಾಟ್ಸಪ್ ನಂಬರ್ನ ಸೇವ್ ಮಾಡ್ಕೊರಿ. ಇದ್ರಲ್ಲಿ ನೀವು ಬರೀ ವಾಟ್ಸಪ್ ಮುಖಾಂತರ ಚಾಟ್ ಮಾಡ್ಬೋದು, ಕಾಲ್ ಇಲ್ಲ. ಬಟ್ ನಿಮ್ದು 80% ಆಫ್ ದಿ ನಿಮ್ದು ಏನ್ ಕ್ವೆರೀಸ್ ಗಳು ಇರ್ತಾವೋ ಈ ಒಂದು ವಾಟ್ಸಪ್ ನಂಬರ್ ನಲ್ಲಿ ನೀವು ಚಾಟ್ ಮಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ತೀವಿ. ಸೊ ಈ ಒಂದು ನಂಬರ್ ಡೆಡಿಕೇಟೆಡ್ಲಿ ವಾಟ್ಸಪ್ ಚಾಟ್ ನಲ್ಲಿ ಇದೆ, 24x7 ಆನ್ ಇರುತ್ತೆ ಈ ನಂಬರು. ಓಕೆ. ಸೊ ಈ ನಂಬರ್ ನಲ್ಲಿ ನೀವು ಯಾವ್ಯಾವ ರೀತಿ ಸರ್ವಿಸ್ ತಗೋಬಹುದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ. ಸೊ ಈ ಸರ್ವಿಸು ಅನ್ವಿತಾ ಮೇಡಮ್ ಅಂತ ಅವ್ರು ಇದನ್ನ ಅವರು ಅವ್ರ ಟೀಮ್ ಮುಖಾಂತರ ಇದೊಂದು ಸಪೋರ್ಟ್ ಸ್ಟಾಫ್ ಮುಖಾಂತರ ಇದು ನಡೀತಾ ಇದೆ. ಓಕೆ. ಸೊ ಈ 405 ನಂಬರ್ನ ನೀವು ಸೇವ್ ಮಾಡಿಕೊಂಡು ಇವರಿಗೆ ನೀವು ಮೆಸೇಜ್ ಮಾಡಿದ್ರೆ, ಈಗ ನಾರ್ಮಲಿ ನಮ್ದು ವಿಡಿಯೋಸ್ ಆಯ್ತು, ಬ್ಯಾನರ್ ನಲ್ಲಿ ಆಯ್ತು, ಎಲ್ಲಾ ಕಡೆನು ಇದೇ ನಂಬರ್ನೇ ನಾವು ಏನ್ ಮಾಡಿರ್ತೀವಿ, ಇಟ್ಟಿರ್ತೀವಿ. ಸೊ ಓಕೆ, ಈ ನಂಬರ್ನ ನೀವು ಅವ್ರಿಗೆ ಮೆಸೇಜ್ ಮಾಡಿದ್ರೆ ಇದು ನಮ್ ಅನ್ವಿತಾ ಅವ್ರ ಸಪೋರ್ಟ್ ಸ್ಟಾಫ್ ದವರು ಅವ್ರು ನಿಮ್ಗೆ ರಿಪ್ಲೈ ಮಾಡ್ತಾರೆ. ಓಕೆ. ಸೊ ಇಲ್ಲಿ ನೀವು ಕೋರ್ಸ್ಗಳ ಬಗ್ಗೆ ಆಯ್ತು, ಕ್ಲಿನಿಕ್ಗಳ ಬಗ್ಗೆ ಆಯ್ತು, ಪ್ರಾಡಕ್ಟ್ ಬಗ್ಗೆ, ಬುಕ್ ಡೆಲಿವರಿ, ಎವ್ರಿ ಇನ್ಫಾರ್ಮೇಶನ್ ನಿಮ್ಗೆ ಈ ನಂಬರ್ ನಲ್ಲಿ ಸಿಗುತ್ತೆ. ಓಕೆ. ಅಂಡ್ ಇವನ್ ನಿಮ್ಗೆ ವಿಡಿಯೋ ಲಿಂಕ್ಸ್ ಸಹ, ಏನು ನಿಮ್ಗೆ ಯಾವ್ದೋ ಒಂದು ತೊಂದರೆ ಆಗಿದೆ ಅದ್ರ ವಿಡಿಯೋ ಲಿಂಕ್ಸ್. ಸೊ ಒಂದೊಂದಾಗಿ ನೋಡೋಣಂತೆ. ಸೊ ಫಸ್ಟ್ ಈಗ ನೀವು ಕ್ಲಿನಿಕ್ ಬಗ್ಗೆ. ಸೊ ಕ್ಲಿನಿಕ್ ನೀವು ವಿಸಿಟ್ ಮಾಡಬೇಕು, ಬಸವರಾಜ್ ಸರ್ ಇದಾರ ಇಲ್ಲೋ ಅದನ್ನೆಲ್ಲ. ಸೊ ನಾನೀಗ ಇವರಿಗೆ ಕ್ಲಿನಿಕ್ ಅಡ್ರೆಸ್ ಕೇಳ್ತೇನೆ. ಕ್ಲಿನಿಕ್ ಅಡ್ರೆಸ್. ಓಕೆ. ನೀವು ನಾನು ಸಿಂಪಲ್ ಒನ್ ವರ್ಡ್ ನಲ್ಲಿ ಮೆಸೇಜ್ ಮಾಡ್ತಾ ಇದ್ದೀನಿ, ನೀವು ಡೀಟೇಲ್ ಆಗಿ ನಿಮ್ ಪ್ರಾಬ್ಲಮ್ಸ್ ಅನ್ನ ಹಂಚ್ಕೋಬಹುದು ಇವ್ರ ಕಡೆ. ಎಲ್ಲಾ ರೀತಿಯಾದ ನಿಮ್ಗೆ ಇವರು ಸೊಲ್ಯೂಷನ್ಸ್ ಕೊಡ್ತಾರೆ. ಸೊ ಕ್ಲಿನಿಕ್ ಅಡ್ರೆಸ್ ನಿಮ್ಗೆ ಈ ತರ ಸಿಗುತ್ತೆ, ಕ್ಲಿನಿಕ್ ಟೈಮಿಂಗ್ ಸಿಗುತ್ತೆ ಯಾವಾಗಿದೆ ಅಂತ ಹೇಳಿ. ಲೊಕೇಶನ್ ಕೇಳ್ಬೋದು, ಲೊಕೇಶನ್ ಸಹ ಶೇರ್ ಮಾಡ್ತಾರೆ. ಓಕೆ. ಸೊ ಅದಾದ್ಮೇಲೆ ಬಸವರಾಜ್ ಸರ್ ಅವೈಲೇಬಲ್ ಇದಾರ ಇಲ್ವಾ ಅನ್ನೋ, ಅಥವಾ ನಾನಿ ಸರ್ ಅವೈಲೇಬಲ್ ಇದಾರ ಇಲ್ವಾ ಅದನ್ನು ಈ ಒಂದು ಈ ಚಾಟ್ ನಲ್ಲೇನೆ ನೀವು ಅವ್ರಿಗೆ ಕೇಳ್ಬೋದು. ಸೊ ಈಗ ಬಸವರಾಜ್ ಸರ್ ಅವೈಲೇಬಲ್ ಇದಾರಲ್ಲ, ಬಸವರಾಜ್ ಸರ್ ಇವತ್ತು ಅವೈಲೇಬಲ್ ಇದ್ದಿದ್ದಿಲ್ಲ. ಓಕೆ. ಅಥವಾ ನಾನಿ ಸರ್ ಅವೈಲೇಬಲ್ ಇದಾರ.
ಅದನ್ನೆಲ್ಲ ಕೇಳ್ಬೋದು. ಸೊ ಅದನ್ನು ಸಹ ಇವರು ಆನ್ಸರ್ ಮಾಡ್ತಾರೆ. ಓಕೆ, ನಾವು ಕ್ಲಿನಿಕ್ ಅಡ್ರೆಸ್ ಬಗ್ಗೆ ಆಯ್ತು, ಕ್ಲಿನಿಕ್ ಲೊಕೇಶನ್ ಬಗ್ಗೆ ಆಯ್ತು, ನಾನಿ ಸರ್ ಅವೈಲೇಬಲ್ ಇದ್ದಾರಾ ಇಲ್ವಾ, ಬಸ್ರಾ ಸರ್ ಅವೈಲೇಬಲ್ ಇದ್ದಾರಾ ಇಲ್ವಾ, ಆ ಒಂದು ಇನ್ಫಾರ್ಮೇಶನ್ ಅನ್ನು ಸಹ ನಾವು ಈ ಒಂದು ನಂಬರ್ ನಲ್ಲಿ ಪಡ್ಕೋಬಹುದು. ಓಕೆ, ಸೊ ಇದು ಕ್ಲಿನಿಕ್ ರಿಲೇಟೆಡ್, ಅದ್ರ ಜೊತೆಗೆ ಬಸವರಾಜ್ ಸರ್ ಅವೈಲೇಬಿಲಿಟಿ, ನಾನಿ ಸರ್ ಅವೈಲೇಬಿಲಿಟಿ ರಿಲೇಟೆಡ್ ಕ್ವೆರೀಸ್ ಆಯ್ತು. ಓಕೆನಾ. ಸೊ ನಾನಿ ಸರ್ ಕ್ಲಿನಿಕ್ ನಲ್ಲಿ ಅವೈಲೇಬಲ್ ಇದ್ದಾರೆ, ಸೊ ಈ ಟೈಮಿಂಗ್ಸ್ ನಲ್ಲಿ ಅವ್ರು ಅವೈಲೇಬಲ್ ಇದ್ದಾರೆ ಅಂತ ಡೀಟೇಲ್ಸ್ ಬರುತ್ತೆ. ರೈಟ್, ಇವು ನಮ್ಮ ಸಪೋರ್ಟ್ ಸ್ಟಾಫ್ ದವರು ನಿಮಗೆ ಕೊಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಬಸವ ಅಕಾಡೆಮಿನಲ್ಲಿ ಈ ಒಂದು ಪ್ರಾಬ್ಲಮ್ಸ್ ಟ್ರೀಟ್ಮೆಂಟ್ ಇದೆಯಾ ಅಂತ ಕ್ವಶನ್ಸ್ ಗಳು ಇರ್ತವೆ. ಓಕೆ, ಸೊ ನೀವು ಅದನ್ನ ಡೀಟೇಲ್ಡ್ ಆಗಿ ಹಾಕಿದ್ರೆ ಅವ್ರು ಇದು ಟ್ರೀಟ್ಮೆಂಟ್ ಇದೆನಾ ಇಲ್ವಾ, ನೀವು ಕ್ಲಿನಿಕ್ ವಿಸಿಟ್ ಮಾಡ್ಬೋದಾ ಇಲ್ವಾ, ಅದನ್ನು ಸಹ ಈ ಚಾಟ್ ನಲ್ಲಿ ಹೇಳ್ತಾರೆ. ಓಕೆ, 24 hours ಆನ್ ಇರುತ್ತೆ ಈ ನಂಬರ್. ಓಕೆ, ಅದ್ರ ಜೊತೆಗೆ ಈಗ ಆನ್ಲೈನ್ ಕನ್ಸಲ್ಟೇಷನ್ ಬೇಕಿತ್ತಂದ್ರೆ, ಆನ್ಲೈನ್ ಕನ್ಸಲ್ಟೇಷನ್ ಅಂತ ನೀವು ಕೇಳಿದ್ರೆ ಆನ್ಲೈನ್ ಕನ್ಸಲ್ಟೇಷನ್ ನಂಬರ್ ಒಂದು ಇದೆ. ಆ ನಂಬರಿಗೆ ನೀವು ಟಂಗ್ ಇಮೇಜ್ ಹಾಕಬೇಕು, ಅವರು ಟಂಗ್ ಇಮೇಜ್ ಹಾಕಿ ನಿಮ್ ಪ್ರಾಬ್ಲಮ್ಸ್ ಹೇಳಿದ್ರೆ ಆನ್ಲೈನ್ ನಿಮ್ ಕನ್ಸಲ್ಟೇಷನ್ಸ್ ಕೊಡ್ತಾರೆ. ಸೊ ಆನ್ಲೈನ್ ಕನ್ಸಲ್ಟೇಷನ್ ನಂಬರ್ ಕೊಡುತ್ತೆ. ಈಗ ಕರೆಂಟ್ಲಿ ಈಗ ಸದ್ಯಕ್ಕಿಲ್ಲ, ಸೊ ನಿಮ್ಗೆ ಆನ್ಲೈನ್ ಕನ್ಸಲ್ಟೇಷನ್ ನಂಬರ್ ನಿಮ್ಗೆ ಕೊಡ್ತಾರೆ ಇಲ್ಲಿ. ಓಕೆ, ಅವೈಲೇಬಲ್ ಇದ್ದಾಗ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಏನೋ ಒಂದು ತೊಂದರೆ ಆಗಿದೆ ಈಗ. ಓಕೆ, ಸೊ ಮಂಡಿ ನೋವು, ಬ್ಯಾಕ್ ಪೇನ್, ನಿಮ್ಗೆ ಏನೋ ಒಂದು ಸಡನ್ ತೊಂದರೆ ಆಯ್ತು. ಸೊ ಅದ್ರದ್ದು ಏನಾದ್ರೂ ಯೂಟ್ಯೂಬ್ ನಲ್ಲಿ ಹೋಗಿ ನೀವು ವಿಡಿಯೋಸ್ ಹುಡ್ಕೋ ಬದಲು ನೀವು ಇಲ್ಲಿ ನಮ್ ಸಪೋರ್ಟ್ ಸ್ಟಾಫಿಗೆ ಕೇಳ್ಬೋದು. ಸೊ ಈಗ ನೀ ಪೇನ್ ಅಂತ ನೀವು ಹಾಕಿದ್ರೆ ನಿಮ್ಗೆ ಅದ್ರ ರಿಲೇಟೆಡ್ ವಿಡಿಯೋಸ್ ಸ್ವಲ್ಪ ಟೈಮ್ ತಗೋತಾರೆ. ಟೈಮ್ ತಗೊಂಡು ನಿಮ್ಗೆ ಸರ್ಚ್ ಮಾಡಿ ಆ ರಿಲೇಟೆಡ್ ವಿಡಿಯೋಸ್ ಲಿಂಕ್ಸ್ ಅನ್ನ ನಿಮ್ಗೆ ಇಲ್ಲಿ ಕೊಡ್ತಾರೆ. ಓಕೆ, ವೇಟ್ ಮಾಡೋಣ, ಅವ್ರು ನಮ್ಗೆ ರಿಪ್ಲೈ ಕೊಡೋ ಮಟ. ಓಕೆ, ಸೊ ನೀ ಪೇನ್ ರಿಲೇಟೆಡ್ ಏನೇನೆಲ್ಲ ನಮ್ ಚಾನಲ್ಸ್ ನಲ್ಲಿ ವಿಡಿಯೋಸ್ಗಳಿದೆ ಅದನ್ನ ಅವರು ನಿಮ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನ ನೋಡ್ಕೊಂಡು ನೀವು ಪ್ರೋಟೋಕಾಲ್ಸ್, ಕಲರ್ಸ್ ಎಲ್ಲ ನೀವು ಡೈರೆಕ್ಟ್ ಆಗಿ ಹಾಕೋಬಹುದು. ಓಕೆ, ಇದು 405 ನಂಬರ್ ನಲ್ಲಿ ಮೆಸೇಜ್ ಮಾಡಿದ್ರೆ ಮಾತ್ರ ಇಲ್ಲಷ್ಟೇ ಈ ಸರ್ವಿಸ್ ಇರೋದು. 405 ನಂಬರ್ ನಲ್ಲಿ ಡೆಡಿಕೇಟೆಡ್ ಆಗಿ ಓನ್ಲಿ ವಾಟ್ಸಪ್ಗೋಸ್ಕರ ಅಂತ ಇಟ್ಟಿರೋದು. ಸೊ ಇಲ್ಲಿ ಈ ತರ ಸರ್ವಿಸ್ ಸಿಗುತ್ತೆ ನಿಮಗೆ. ಓಕೆ, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಅದ ನೀವು ಇವ್ರಿಗೆ ಹಾಕ್ರಿ, ಆ ಪ್ರಾಬ್ಲಮ್ ರಿಲೇಟೆಡ್ ಎಲ್ಲ ಸೊಲ್ಯೂಷನ್ ಕೊಡ್ತಾರೆ. ಹಾ, ಕನ್ನಡದಲ್ಲೂ ಆನ್ಸರ್ ಮಾಡ್ತಾರೆ. ಓಕೆ, ನಾನು ಕನ್ನಡ ಲ್ಯಾಂಗ್ವೇಜ್ ಶಿಫ್ಟ್ ಮಾಡಿ ಇದು ಮಾಡ್ತೇನೆ. ಹೊಟ್ಟೆ ನೋವು. ಓಕೆ, ನಾನು ಹೊಟ್ಟೆ ನೋವು ಅಂತ ಕೊಟ್ಟೆ. ಸೊ ಕನ್ನಡನಲ್ಲೇನು ಇವ್ರು ರಿಪ್ಲೈ ಮಾಡ್ತಾರೆ. ನಾನು ಇಂಗ್ಲಿಷ್ ನಲ್ಲಿ ಕಂಫರ್ಟೇಬಲ್ ಇರೋದಕ್ಕೆ ನಾನು ಇಂಗ್ಲಿಷ್ ನಲ್ಲಿ ಮಾಡ್ತಾ ಇದ್ದೇನೆ. ಓಕೆ, ಹೊಟ್ಟೆ ನೋವು ರಿಲೇಟೆಡ್ ವಿಡಿಯೋಸ್. ಓಕೆ, ಸೊ ಈ ತರ ನೀವು ಕನ್ನಡನಲ್ಲೇನು ನೀವು ಮಾಡ್ಬೋದು. ಓಕೆ, ಸೊ ಈ ಹೊಟ್ಟೆ ನೋವು ಸ್ಟಮಕ್ ರಿಲೇಟೆಡ್ ಇಂಗ್ಲಿಷ್ ಚಾನಲ್ ನಲ್ಲಿ ಇದೆ, ಅದರದ್ದು ಕೊಟ್ಟಿದೆ. ಸೊ ಕನ್ನಡ ಅದು ನಾವ್ ಇಲ್ಲಿ ಆಡ್ ಮಾಡಿರ್ತೀವಿ. ಓಕೆ, ಸೊ ಇನ್ನ ನೆಕ್ಸ್ಟ್ ಕೋರ್ಸ್ಗಳ ರಿಲೇಟೆಡ್ ಬಗ್ಗೆ ನೀವು ಇನ್ಫಾರ್ಮೇಶನ್ ಬೇಕಂದಾಗ ನೀವು ಕೋರ್ಸ್ ಇನ್ಫಾರ್ಮೇಶನ್ ಅಂತ ಹಾಕಿದಾಗ ಕೋರ್ಸ್ ಇನ್ಫಾರ್ಮೇಶನ್ ಕೊಡ್ತಾರೆ. ಅಥವಾ ಈಗ ಏನಾದ್ರೂ ಡೈರೆಕ್ಟ್ ಆಗಿ TEM ಕೋರ್ಸ್ ಜಾಯ್ನಿಂಗ್ ಲಿಂಕ್ ಬೇಕಂದ್ರೆ TEM ಕನ್ನಡ ಕೋರ್ಸ್ ಜಾಯ್ನಿಂಗ್ ಲಿಂಕ್ ಅಥವಾ ಪೇಮೆಂಟ್ ಲಿಂಕ್ ಅಂತ ಕೇಳಿದ್ರು ಅವ್ರು ನಿಮ್ಗೆ ಡೈರೆಕ್ಟ್ ಆಗಿ ಇಲ್ಲಿ ಕೊಡ್ತಾರೆ ಪೇಮೆಂಟ್ ಲಿಂಕ್ಸ್ ಅನ್ನು. ಓಕೆ, ಸೊ ಇಲ್ಲಿ ನೀವು ಕ್ಲಿನಿಕ್ ಬಗ್ಗೆ, ನಿಮ್ಮ ಪ್ರಾಬ್ಲಮ್ಸ್ಗಳ ಬಗ್ಗೆ, ಪ್ರಾಬ್ಲಮ್ಸ್ಗಳ ಬಗ್ಗೆ ಅದ್ರ ಜೊತೆಗೆ ಇನ್ನೂ ನಿಮ್ಗೆ ನಮ್ ವೆಬ್ಸೈಟ್, ಬಸವ ಅಕಾಡೆಮಿ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ನಲ್ಲಿ ಕಲರ್ ಥೆರಪಿ ಬುಕ್ ಆರ್ಡರ್ ಮಾಡಬೇಕು. ಸೊ ಆ ಒಂದು ವಿಷಯನ ಸಹ ಇಲ್ಲಿ ಕೊಡ್ತಾರೆ. ಸೊ ನೀವು ಬುಕ್ ಆರ್ಡರ್ ಆದ್ಮೇಲೆ ನೀವು ಯಾರಿಗೆ ಫಾಲೋ ಅಪ್ ಮಾಡಬೇಕು ಅದೆಲ್ಲ ಕೊಡ್ತಾರೆ. ಸೊ ಈಗ TM ಕನ್ನಡದು ಜಾಯಿನ್ ಆಗ್ಲಿಕ್ಕೆ ಲಿಂಕ್ ಕೇಳಿದ್ರೆ ಲಿಂಕ್ ಕೊಟ್ಟಿದ್ದಾರೆ. ಸೊ ಈ ಲಿಂಕ್ ಮುಖಾಂತರ ನೀವು TM ಕೋರ್ಸ್ ಜಾಯಿನ್ ಆಗ್ಬೋದು. ಅಥವಾ ನೀವು ಇದನ್ನ TM ಕೋರ್ಸಿಗೆ ಅಂತ ಅಷ್ಟೇ ಅಲ್ಲ, ನೀವು ಯಾವುದೇ ನಮ್ ಕೋರ್ಸಸ್ಗಳು ಬರ್ತಾವಲ್ಲ ಅದರದ ಲಿಂಕ್ಸ್ ಅನ್ನ ನೀವು ಈ 405 ನಂಬರ್ ನಲ್ಲಿ ಕೇಳಿದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಅವ್ರ ನಂಬರ್ ಕೊಡ್ತಾರೆ, ಲಿಂಕ್ಸ್ ಅನ್ನ ಕೊಡ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ಮತ್ತೇನ್ ಸರ್ವಿಸ್ ಇದೆ ಅಂದ್ರೆ ಲೋಕಲ್ ಹೀಲರ್ಸ್. ಸೊ ಈಗ ನಿಮ್ ನಿಯರ್ ಬೈ ಕೆಲವೊಂದಿಷ್ಟು ಜನಕ್ಕೆ ಬೆಂಗಳೂರಿಗೆ ಬರ್ಲಿಕ್ಕೆ ಆಗಲ್ಲ. ಸೊ ಪೀಪಲ್ ಕಾಂಟ್ ಟ್ರಾವೆಲ್ ಟು ಬೆಂಗಳೂರು ಟು ಗೆಟ್ ದ ಟ್ರೀಟ್ಮೆಂಟ್ಸ್.
So for that, they'll be searching for some local certified healers from Baswa Akyu Academy. So local healers find out ಮಾಡ್ಲಿಕ್ಕೆ ಈಗ ನಾ ಒಂದ್ ಪ್ಲೇಸ್ ತಗೋತೀನಿ, ಹುಬ್ಳಿ. ಕ್ಯಾನ್ ಐ ಗೆಟ್ ಲೋಕಲ್ ಹೀಲರ್ಸ್ ಅಂತ ಹಾಕಿದ್ರು ಸಿಗುತ್ತೆ. ಓಕೆ. ಸೊ ಈಗ ನಿಮ್ ಸಿಟಿ ನೇಮ್ ಹಾಕಿದಾಗ ಸಿಟಿ ನಿಯರ್ ಬೈ ಯಾವ್ದಿರುತ್ತೋ ಅದು ಕೊಡ್ತಾರೆ, ಆರ್ ಎಲ್ಸ್ ಈ ಬೆಂಗಳೂರು ಲೊಕೇಶನ್ ಅನ್ನ ನಿಮ್ಗೆ ಸಜೆಸ್ಟ್ ಮಾಡ್ತೀವಿ. ಓಕೆನಾ? ಸೊ ಇದು ಒಂದು ಸರ್ವಿಸ್ ನೀವು ತಗೋಬಹುದು. ಇದ್ರ ಜೊತೆಗೆ ಬುಕ್ ರಿಲೇಟೆಡ್ ಕೋ ಬುಕ್ ಕೋರ್ಸಸ್ ರಿಲೇಟೆಡ್ ಈಗ ಹುಬ್ಳಿನಲ್ಲಿ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋ ನಂಬರ್ಸ್ ಅನ್ನ ಡಿಸ್ಪ್ಲೇ ರಿಪ್ಲೈ ಮಾಡಿದ್ದಾರೆ. ಸೊ ಈ ರೀತಿ ನೀವು ಲೋಕಲ್ ಹೀಲರ್ಸ್ ನಂಬರ್ಸ್ ಅನ್ನ ಸಹ ಪಡಿಬಹುದು. ಅದರ ಜೊತೆಗೆ ಈಗ ಕಲರ್ ಥೆರಪಿ ಬುಕ್ ಪರ್ಚೇಸ್ ಮಾಡೋದಿದೆ. ಕಲರ್ ಥೆರಪಿ ಬುಕ್ ಪರ್ಚೇಸ್ ಮಾಡಬೇಕು. ಓಕೆ. ಸೊ ಬುಕ್ ಪರ್ಚೇಸ್ ಮಾಡ್ಬೇಕಂದ್ರೆ ನಮ್ ವೆಬ್ಸೈಟಿನ ಡೈರೆಕ್ಟ್ ಲಿಂಕ್ ನಿಮಗೆ ಕೊಡ್ತಾರೆ. ಸೊ ಇಲ್ಲಿ ಹೋಗಿ ನೀವು ಕಲರ್ ಥೆರಪಿ ಬುಕ್ಸ್ ಅನ್ನ ನೀವು ಪರ್ಚೇಸ್ ಮಾಡ್ಬೋದು ಡೈರೆಕ್ಟ್ ಆಗಿ. ಓಕೆ. ಸೊ ಐ ಹೋಪ್ ಈ ಒಂದು ನಾವು ಸಪೋರ್ಟ್ ಸ್ಟಾಫ್ ಗಳ ಮೂಲಕ ನಿಮ್ಗೆ ಎಲ್ಲರಿಗೂ ಇನ್ಫಾರ್ಮೇಶನ್ ಅನ್ನ ತಲುಪಿಸ್ಲಿಕ್ಕೆ ಇದು ಈಸಿ ಮಾಡ್ತಾ ಇದೀವಿ. ಇನ್ನು ಹೆಚ್ಚಾನೆಚ್ಚು ಯಾವ ರೀತಿ ಸಪೋರ್ಟ್ ಮಾಡಬೇಕು. ಸೊ ತುಂಬಾನೇ ಹೆವಿ ಕಾಲ್ಸ್ ಆಗ್ತಾ ಇದೆ, ಅದ್ರ ಜೊತೆಗೆ ತುಂಬಾನೇ ಹೆವಿ ಮೆಸೇಜಸ್ ಆಗ್ತಾ ಇದೆ. ಸೊ ಅದಕ್ಕಾಗೇನೆ ಡೆಡಿಕೇಟೆಡ್ 405 ನಂಬರ್ಸ್ ಕನ್ಸಿಸ್ಟೆಂಟ್ಲಿ 24 hours ರಿಪ್ಲೈ ಮಾಡ್ಲಿಕ್ಕೆ ಇಟ್ಟಿರೋದು. ಓಕೆ. ಸೊ ನೀವು ಅಲ್ಲಿ ನಿಮ್ದು ಏನೇ ಕ್ವೈರೀಸ್ ಇದ್ರು ಅಲ್ಲಿ ಹಾಕಿ ಗ್ರೂಪ್ ಆಡಿಂಗಿಗೆ ಅಥವಾ ಇದಕ್ಕೆ ನಾನು 2 ನಂಬರ್ಸ್ ಕೊಟ್ಟಿದ್ದೇನೆ ಅದಕ್ಕೆ ಟಚ್ ಆನ್ ಮಾಡಿ. ಸೊ ಈ ರೀತಿ ನಿಮ್ಗೆ ಇನ್ನೂ ಯಾವ ಸರ್ವಿಸಸ್ ಬೆಟರ್ ಮಾಡ್ಕೋಸ್ಕರ ಇನ್ನೂ ಹೆಚ್ಚು ವರ್ಕ್ ನಡೀತಾ ಇದೆ. ಬಹಳಷ್ಟು ಟೀಮ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ವಿಲ್ ಬ್ರಿಂಗ್ ಅಪ್ ಮೋರ್ ಸರ್ವಿಸಸ್. ಇನ್ನು ಯಾವ ರೀತಿ ಬೆಟರ್ಮೆಂಟ್ ಮಾಡ್ಬೋದು, ಬೆಟರ್ ಡೆಲಿವರ್ ಮಾಡ್ಬೋದು ಕೋರ್ಸಸ್ ಅನ್ನ ಅಥವಾ ಒಂದು ಸರ್ವಿಸ್ ಅನ್ನ ಅನ್ನೋದ್ರ ಬಗ್ಗೆ ಎಲ್ಲಾನು ನಿಮ್ಗೆ ಆ, ಏನು ಕೊಡ್ತಾ ಒಂದೊಂದೇ ರೀತಿಯಾಗಿ ಸರ್ವಿಸ್ ಕೊಡ್ತಾ ಹೋಗ್ತೀವಿ. ನಿಮ್ಗೆ ಈಗೇನ್ ಬುಕ್ ಇಂಗ್ಲಿಷ್ ಬುಕ್ ಅವೈಲೇಬಲ್ ಇದೆ ಅದೆಲ್ಲ ಏನು ಕ್ವೈರೀಸ್ ಇದೆನೋ 405 ನಂಬರಿಗೆ ಹಾಕಿದ್ರೆ ನಿಮ್ಗೆ ಡಿಟೇಲ್ ಆಗಿ ಆನ್ಸರ್ ಮಾಡ್ತಾರೆ. ಓಕೆನಾ? 405 ನಂಬರ್ ಸೇವ್ ಮಾಡ್ಕೊರಿ, ಅಲ್ಲಿ ನೀವು ಮೆಸೇಜ್ ಮಾಡ್ತಾ ಹೋಗಿ. ಓಕೆ. ಸೊ ಈ ಕ್ಲಾಸ್ ಅನ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ. ಇದ್ರದ್ದು ವಿಡಿಯೋ ಲೈವ್ ರೆಕಾರ್ಡಿಂಗ್ ಲಿಂಕ್ ಸಿಗುತ್ತೆ. ಯಾರಿಗೆಲ್ಲ ಕೋರ್ಸ್ ಜಾಯಿನಿಂಗ್ ಪ್ರಾಬ್ಲಮ್ ತೊಂದರೆ ಇದೆಯೋ, ನಾಡಿ ಸ್ವರದ ರಿಲೇಟೆಡ್ ಏನಾರ ನಿಮ್ ಕ್ವಶನ್ಸ್ ಇದ್ರೆ 405 ನಲ್ಲಿ ಕೇಳಿ. ಯಾರು ಸ್ಪೆಸಿಫಿಕ್ ಪರ್ಸನ್ ರೆಸ್ಪಾನ್ಸಿಬಲ್ ಇದಾರೆ ಅವರಿಗೂ ಸಹ ಅವ್ರು ನಿಮ್ಗೆ ಅಲ್ಲಿ ರೀಡೈರೆಕ್ಟ್ ಮಾಡ್ತಾರೆ. ಓಕೆ. ಸೊ ನಿಮ್ಗೆ ಈ ಒಂದು ವಿಡಿಯೋನ ನಿಮ್ ಪರಿಚಯ ಇರೋರಿಗೆ ಕಳಿಸಿ. ಸೊ ದಟ್ ಯಾವ ರೀತಿ ನೀವು ಕೋರ್ಸಸ್ಗಳ ನಿಮ್ಗೆ ಹೆಲ್ಪ್ ಬೇಕೋ ಅದು ಯಾವ ರೀತಿ ಹೆಲ್ಪ್ ತಗೋಬೇಕು ಅನ್ನೋದನ್ನ ಡೀಟೇಲ್ ಆಗಿ ಈ ಒಂದು ಕ್ಲಾಸ್ ನಲ್ಲಿ ಕವರ್ ಮಾಡಿದ್ವಿ. ಓಕೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಈಗ 7 o'clock ಕಲರ್ ನ್ಯೂಮರಾಲಜಿ ಇಂಗ್ಲಿಷ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ನಿಮ್ ಕಲರ್ ನ್ಯೂಮರಾಲಜಿ ಕ್ಲಾಸ್ ಟೆಲಿಗ್ರಾಮ್ ಗ್ರೂಪ್ ಇದ್ರೆ ಅಲ್ಲಿ ಲಿಂಕ್ಸ್ ಆಲ್ರೆಡಿ ಬರ್ತಾ ಇರತ್ತೆ ಈಗ. ಸೊ ಅಲ್ಲಿಂದ ಜಾಯ್ನ್ ಆಗಿ. ಥ್ಯಾಂಕ್ ಯು ಎವ್ರಿ ಒನ್.